ಸೊ ಎಲ್ಲರಿಗೆ ಸಂಜೆಯ ಶುಭ ವಂದನೆಗಳು. ವೆರಿ ಗುಡ್ ಈವ್ನಿಂಗ್ ಟು ಒನ್ ಅಂಡ್ ಆಲ್. ವಿ ವೆಲ್ಕಮ್ ಯು ಫಾರ್ ದಿಸ್ ಆನ್ಲೈನ್ ಬೈಬಲ್ ಸ್ಟಡಿ. ನಾವು ಪ್ರಾರ್ಥನಾ ಪೂರ್ವಕವಾಗಿ ನಮ್ಮನ್ನು ಸಿದ್ಧ ಮಾಡಿಕೊಳ್ಳುವ, ಕಣ್ಣುಗಳನ್ನು ಮುಚ್ಚಿ ಪ್ರಾರ್ಥನೆ ಮಾಡುವ. ಶಿಲುಬೆಯ ವಿಷಯವಾದ ಮಾತು ನಾಶನದ ಮಾರ್ಗದಲ್ಲಿರುವವರಿಗೆ ಹುಚ್ಚು ಮಾತಾಗಿದೆ, ರಕ್ಷಣೆಯ ಮಾರ್ಗದಲ್ಲಿರುವ ನಮಗಾದರೂ ದೇವರ ಶಕ್ತಿಯಾಗಿದೆ. ನಮ್ಮ ಈ ಸತ್ಯವೇದ ಪ್ರಾರ್ಥನಾ ಕೂಟವು ತಂದೆ, ಕುಮಾರ, ಪರಿಶುದ್ಧಾತ್ಮನಾಗಿರುವ ತ್ರೈಕ ದೇವರ ನಾಮದಲ್ಲಿ ಆರಂಭವಾಗಲಿ. ಆಮೇನ್. ಸೊ ನಾವು ಲೆಂಟನ್ ಸೀಸನ್ ಅಲ್ಲಿ ಇರುವಾಗ ದೇವರನ್ನ ಸ್ತುತಿಸಿ ಹಾಡಿ ಕೊಂಡಾಡುತ್ತಾ ಮಾತ್ರವಲ್ಲದೆ ಗೆಟಿಂಗ್ ಕ್ಲೋಸ್ ಟು ಗಾಡ್ ಈಸ್ ವೆರಿ ಕ್ರೂಷಿಯಲ್ ಅಂಡ್ ವಿಚ್ ವುಡ್ ಹೆಲ್ಪ್ ಅಸ್ ಟು ಕೀಪ್ ಅ ಗುಡ್ ರಿಲೇಶನ್ಶಿಪ್ ವಿತ್ ಗಾಡ್. ಸೊ ದಿಸ್ ಇಸ್ very important, and whenever you come to online service, I wish wherever you are, open your Bible and sing with us and try to enjoy the song singing with us. So first song we are going to sing, as the deer pants for the water, so my soul longs after you. ಈ ಗೀತೆಯನ್ನು ನಾವು ಹಾಡಿ ದೇವರನ್ನ ಮಹಿಮೆ ಪಡಿಸುವ. As the deer pants for the water, so my soul longs after you. You alone are my heart's desire, and I long to worship you. You dear pants for the water, so my soul longs after you. You alone are my heart's desire, and I long to worship you. You alone are my strength, my shield. To you alone may my spirit yield. You alone are my heart's desire, and I long to worship you. You're my friend and you are my brother, even though you are a king. I love you more than any other, so much more than anything. You alone are my strength, my shield. To you alone may my spirit yield. You alone are my heart's desire, and I long to worship you. I want you more than gold or silver, only you can satisfy. You alone are the real joy giver and the
So we'll go to sing another Kannada song, song number 69, that says, Yesuvina hatra nenu baruvi, are you willing to come close to God and wash your sins in the blood of God? Um, that is in a Bible verse. It says, when we say that we don't have sin, we are the most culprit people. So we, though being God's people, we very often commit sins and wrong thoughts. So that is the reason it's important for all of us to come close to the cross, and where we could wash our sins by the blood of Jesus Christ. So ಹಾಗಾಗಿ ನಾವು ಕೂಡ ಯೇಸು ಸ್ವಾಮಿ ಹತ್ರ ಯಾವಾಗ ಕೂಡ ಬಂದು ಪಾಪದ ಪ್ರಜ್ಞೆ ಇರುವಂಥ ತುಂಬ ಇಂಪಾರ್ಟೆಂಟ್. ನಾವು ಪಾಪವನ್ನು ಮಾಡಿದ್ದೇವೆ ಅಂತ ತಿಳ್ಕೊಂಡು ಒಪ್ಪಿಕೊಂಡು ರಾಗ ಮಾಡುವಾಗ that gives forgiveness and that leads to closeness to God. So ಹಾಗಾಗಿ ಈ ರಾಗವನ್ನು ನಾವು ರಾಗ ಮಾಡುವಾಗ we confess that we have sinned in many ways, and we'll try to confess our sins through this song and washed by His blood. ಸುವಿನ ಹತ್ರ ನೀನು ಬಾರ್ವೆಯೋ, ಪಾಪದ ಪರಿಹಾರ ಹೊಂದೆಯೋ, ಯೇಸು ರಕ್ತದಲ್ಲಿ ತೊಳಕೊಳ್ವೆಯೋ, ಶುದ್ಧನಾಗಲು ಬರುವೆಯೋ. ಯೇಸುವಿನ ಹತ್ರ ನೀನು ಬಾರ್ವೆಯೋ, ಪಾಪದ ಪರಿಹಾರ ಹೊಂದುವೆಯೋ, ಯೇಸು ರಕ್ತದಲ್ಲಿ ತೊಳಕೊಳ್ವೆಯೋ, ಶುದ್ಧನಾಗಲು ಬರುವೆಯೋ. ಸ್ವಚ್ಛತೆ ಹೊಂದಲು ಬರುವೆಯೋ, ಪಾಪ ಕೋಳೆನಿಗೆ ಶುದ್ಧನಾಗಲು ಯೇಸುವೇ ಬಳಿ ಬರುವೆಯೋ. ಯೇಸು ಕೂಡ ನೀನು ನಡೆಯುತ್ತೇವೆಯೋ, ಆತನ ಐಕ್ಯದಿ ನಿತ್ಯವಿದೆಯೋ, ಆತನನ್ನೇ ಸದಾ ನಂಬುತ್ತೇವೆಯೋ, ಯೇಸುವೇ ಹತ್ರಕ್ಕೆ ಬರುವೆಯೋ. ಶುದ್ಧತೆ ಸ್ವಚ್ಛತೆ ಹೊಂದಲು ಬರುವೆಯೋ, ಪಾಪ ಕೋಳೆನಿಗೆ ಶುದ್ಧನಾಗಲು ಯೇಸುವೇ ಬಳಿ ಬರುವೆಯೋ. ನಿನ್ನ ಜೀವಿತವು ಶುದ್ಧವಿರಬಾರದು, ಮನಸ್ಸಾಕ್ಷಿಯು ಸ್ವಚ್ಛವಿರಬಾರದು, ದುಃಖ ಚಿಂತೆನಿಗೆ ಸ್ವಸ್ಥನಾಗಲು ಯೇಸುವೇ ಹತ್ರಕ್ಕೆ ಬರುವೆಯೋ. ಶುದ್ಧತೆ ಸ್ವಚ್ಛತೆ ಸ್ವಸ್ಥತೆ ಹೊಂದಲು ಬರುವೆಯೋ, ಪಾಪ ಕೋಳೆನಿಗೆ ಶುದ್ಧನಾಗಲು ಯೇಸುವೇ ಬಳಿಗೆ ಬರುವೆಯೋ. ಶುದ್ಧತೆ ಸ್ವಚ್ಛತೆ ಸ್ವಸ್ಥತೆ ಹೊಂದಲು ಬರುವೆಯೋ, ಪಾಪ ಕೋಳೆನಿಗೆ ಶುದ್ಧನಾಗಲು ಯೇಸುವೇ ಬಳಿಗೆ ಬರುವೆಯೋ. So another song that which is almost close with it calls us to walk with God. ಮುಂದೆ ಹೋಗುವೆನು ನನ್ನ ಯೇಸುವಿನೊಂದಿಗೆ, ಹಿಂದೆ ನೋಡದೆ ಹೋಗುವೆನು ಆ ಗುರಿ ಮುಟ್ಟುವ ತನಕ. So whatever might be our situation, but we must have that willingness and faithfulness to carry a cross and walk following Him. So ಈ ಹಾಡು ಕೂಡ ನಮ್ಮನ್ನು it encourages us to keep moving in faith. ಹಾಗಾಗಿ ನಾವು ಅದನ್ನು ಪ್ರಾರ್ಥನಾ ಪೂರ್ವಕವಾಗಿ ದೇವರನ್ನು ಸ್ತುತಿಸಿ ಹಾಡುವ. ಹೋಗುವೆನು ನಾನೇಸುವೆನೊಂದಿಗೆ, ಹಿಂದೆ ನೋಡದೆ ಹೋಗುವೆನು
ಹಿಂಸೆ ಸಂಕಟ ಬಂದಾಗ್ಯೂ ಸಂತೋಷದಿ ಹೋಗುವೆನು. ಹಿಂಸೆ ಸಂಕಟ ಬಂದಾಗ್ಯೂ ಸಂತೋಷದಿ ಹೋಗುವೆನು. ನನ್ನ ಶಿಲುಬೆಯನ್ನು ಹೊತ್ತು ಹೋಗುವೆನು ಆ ಗುರಿ ಮುಟ್ಟುವ ತನಕ. ನನ್ನ ಶಿಲುಬೆಯನ್ನು ಹೊತ್ತು ಹೋಗುವೆನು ಆ ಗುರಿ ಮುಟ್ಟುವ ತನಕ. ಮುಂದೆ ಹೋಗುವೆನು ನಾನೇಸುವೆನೊಡನೆ. ಹಿಂದೆ ನೋಡದೆ ಹೋಗುವೆನು ಆ ಗುರಿ ಮುಟ್ಟುವ ತನಕ. ಹಿಂದೆ ನೋಡದೆ ಹೋಗುವೆನು ಆ ಗುರಿ ತನಕ. ನನ್ನ ಯೇಸುವಿನ ಕೃಪೆಯೇ ನನಗೆ ಸಾಕು ಈ ಲೋಕದೊಳು. ನನ್ನ ಯೇಸುವಿನ ಕೃಪೆಯೇ ನನಗೆ ಸಾಕು ಈ ಲೋಕದೊಳು. ನಾನು ಶೂರನಾಗಿ ಮುಂದೆ ಹೋಗುವೆನು ಆ ಗುರಿ ಮುಟ್ಟುವ ತನಕ. ನಾನು ಶೂರನಾಗಿ ಮುಂದೆ ಹೋಗುವೆನು ಆ ಗುರಿ ಮುಟ್ಟುವ ತನಕ. ಮುಂದೆ ಹೋಗುವೆನು ನಾನೇಸುವೆನೊಂದಿಗೆ. ಮುಂದೆ ನೋಡದೆ ಹೋಗುವೆನು ಆ ಗುರಿ ಮುಟ್ಟುವ ತನಕ. ನೋಡದೆ ಹೋಗುವೆನು ಆ ಗುರಿ ಮುಟ್ಟುವ ತನಕ. ನಾನು ಸಾವಿಗೆ ಹೆದರೇನು ನಿತ್ಯ ಜೀವವನ ಪಡೆದೆ. ನಾನು ಸಾವಿಗೆ ಹೆದರೇನು ನಿತ್ಯ ಜೀವವನ ಪಡೆದೆ. ನಾನಾತನಲ್ಲಿಯೇ ನಿತ್ಯ ಜೀವಿಸುವೆ ನಾನೇಸುವಿನೊಂದಿಗೆ. ನಾನಾತನಲ್ಲಿಯೇ ನಿತ್ಯ ಜೀವಿಸುವೆ ನಾನೇಸುವಿನೊಂದಿಗೆ. ಮುಂದೆ ಹೋಗುವೆನು ನಾನೇಸುವಿನೊಂದಿಗೆ. ಮುಂದೆ ನೋಡದೆ ಹೋಗುವೆನು ಆ ಗುರಿ ಮುಟ್ಟುವ ತನಕ. ಹಿಂದೆ ನೋಡದೆ ಹೋಗುವೆನು ಆ ಗುರಿ ಮುಟ್ಟುವ ತನಕ. ಸೊ ನಾವು ಈ ಟೈಮಲ್ಲಿ ಸ್ವಲ್ಪ ಹೊತ್ತು ಪ್ರಾರ್ಥನೆಯಲ್ಲಿ ಸಮಯವನ್ನು ಕಳೆಯೋಣ. ನಾವು ಎಲ್ಲರಿಗೋಸ್ಕರ ಪ್ರಾರ್ಥನೆ ಮಾಡುವ ಮಾತ್ರ ಅಲ್ಲದೆ. ಆ್ಯಂಡ್ ವಿ ರಿಮೆಂಬರ್ ಆಲ್ ದ ಪೀಪಲ್ ಅಕ್ರಾಸ್ ದ ವರ್ಲ್ಡ್, ಪೀಪಲ್ ಹಾಸ್ಪಿಟಲೈಸ್ಡ್ and people those who are engaged in serving God and facing many persecutions. So it's good to have a prayer. ಪ್ರಾರ್ಥನೆ ಮಾಡುವ. ಯಾವನಿಗಾದರೂ ನನ್ನ ಹಿಂದೆ ಬರುವುದಕ್ಕೆ ಮನಸ್ಸಿದ್ರೆ ಅವನು ತನ್ನ ಶಿಲುಬೆಯನ್ನು ಹೊತ್ತುಕೊಂಡು ನಿರಾಕರಿಸಿ ದಿನಾಲು ಶಿಲುಬೆಯನ್ನು ಹೊತ್ತುಕೊಂಡು ನನ್ನ ಹಿಂದೆ ಬರಲೆಂಬುದಾಗಿ ನಮ್ಮನ್ನು ತನ್ನ ಅನ್ಯೂನ್ಯತೆಗೆ ಕರೆದಂಥ ಯೇಸು ಕ್ರಿಸ್ತನೇ, ಸ್ವಾಮಿ, ಶಿಲುಬೆಯನ್ನು ಹೊರುವಂಥದ್ದು ನಮ್ಮೆಲ್ಲರ ಆಧ್ಯಾತ್ಮಿಕವಾದ ಜವಾಬ್ದಾರಿ ಎಂಬುದಾಗಿ ಶಿಷ್ಯರಿಗೆ ಕಲಿಸಿಕೊಟ್ಟದ್ದು ಮಾತ್ರವಲ್ಲದೆ ತನ್ನನ್ನು ಹಿಂಬಾಲಿಸುವಂಥ ಪ್ರತಿಯೊಬ್ಬೊಬ್ಬರು ಕೂಡ ಅಂಥ ಜವಾಬ್ದಾರಿಯಲ್ಲಿ ಪಾಲುಗಾರರೆಂಬುದಾಗಿ ನಿನ್ನ ಶಿಲುಬೆಯ ಕ್ರೂಜೆಯ ಮರಣದಲ್ಲಿ ನಾವುಗಳು ಕೂಡ ಪಾಲುಗಾರರಾಗುವಂಥ ಅವಕಾಶವನ್ನು ಕೊಟ್ಟದಕ್ಕಾಗಿ ಸ್ತೋತ್ರ. ದೇವರೇ, ಈ ಸಂಜೆಯ ವೇಳೆಯಲ್ಲಿ ಕ್ರಿಸ್ತನ ಶ್ರಮ, ಮರಣ, ಪುನರುತ್ಥಾನದ ಧ್ಯಾನದ ದಿವಸಗಳಲ್ಲಿರುವಂಥ ನಾವು ಕ್ರಿಸ್ತನನ್ನು ಮತ್ತಷ್ಟು ಶಿಲುಬೆ ಬುಡದಲ್ಲಿ ನಿಂತುಕೊಂಡು ಮತ್ತಷ್ಟು ತಿಳಿದುಕೊಳ್ಳಿಕ್ಕಾಗುವಂತೆ ಮಾತ್ರವಲ್ಲದೆ
ಆತನು ನಿಜವಾಗಿ ಮಾನವನಾಗಿ ಪಟ್ಟಂತ ಎಲ್ಲ ಪ್ರಯಾಸಗಳನ್ನು, ಆತನು ಅನುಭವಿಸಿದ ನೋವು ಯಾತನೆಗಳನ್ನು ನಾವು ಕಣ್ಣಾರೆ ನೋಡುವಂಥವ್ರು ಮಾತ್ರವೇ ಆಗಿರದೆ, ಆತನ ವೇದನೆಗಳನ್ನು ಅನುಭವದಿಂದ ತಿಳಿದುಕೊಳ್ಳುವಂಥ ಶಕ್ತಿ, ಜ್ಞಾನವನ್ನು ನಮ್ಮೆಲ್ಲರಿಗೆ ಅನುಗ್ರಹಿಸಿ ಎಂಬುದಾಗಿ ಪ್ರಾರ್ಥಿಸ್ತೇವೆ. ದೇವರ ಒಂದು ಸಂದರ್ಭದಲ್ಲಿ ನಾವು ಕ್ರಿಸ್ತನ ಶ್ರಮ ಮರಣ ಪುನರುತ್ಥಾನಗಳನ್ನು ಧ್ಯಾನ ಮಾಡುವಾಗ ನಮ್ಮನ್ನು ಆಧ್ಯಾತ್ಮಿಕವಾಗಿ ಬಲಪಡಿಸು, ನಮ್ಮ ಕಣ್ಣುಗಳನ್ನು ತೆರೆ ಮಾಡುವಾಗ ನಿನ್ನ ವಾಕ್ಯದ ಗುಡಾರ್ಥಗಳನ್ನು ಗ್ರಹಿಸು ಎಂಬುದಾಗಿ ಹೇಳುವ ಹಾಗೆ ನಾವು ಲೋಕದ ರೀತಿಯಲ್ಲಿ ಯೋಚನೆ ಮಾಡದೆ ಆಧ್ಯಾತ್ಮಿಕವಾಗಿ ಕ್ರಿಸ್ತನ ನಮ್ಮೆಲ್ಲರಿಗೋಸ್ಕರ ತಂದುಕೊಟ್ಟಂಥ ವಿಜಯದಲ್ಲಿ, ನಿತ್ಯ ಜೀವದಲ್ಲಿ ಸಂತೋಷ ಪಡಲಿಕ್ಕೆ ಆಗುವಂತೆ ನಮ್ಮನ್ನು ಬಲಪಡಿಸು ಎಂಬುದಾಗಿ ಬೇಡ್ತೇವೆ. ಬೇರೆ ಒಂದು ಸಂದರ್ಭದಲ್ಲಿ ನಾವೊಂದು ಸಣ್ಣ ಗುಂಪಾಗಿ ಸೇರಿ ಆನ್ಲೈನ್ ಮೂಲಕ ನಿನ್ನ ವಾಕ್ಯವನ್ನು ಧ್ಯಾನ ಮಾಡುವಾಗ ನೀನು ನಮ್ಮ ಜೊತೆಯಲ್ಲಿರು. ಇಲ್ಲಿಯ ತನಕ ನಮ್ಮನ್ನು ನಡೆಸಿದ್ದಿ, ಇನ್ನು ಮುಂದೆ ನೀನೇ ಜೊತೆಯಲ್ಲಿದ್ದುಕೊಂಡು ನಾಯಕನು ಯಜಮಾನನಾಗಿದ್ದುಕೊಂಡು ನಮ್ಮನ್ನು ಬಲಪಡಿಸು ಎಂಬುದಾಗಿ ನಿನ್ನಲ್ಲಿ ಪ್ರಾರ್ಥಿಸ್ತೇವೆ. ವಿಶೇಷವಾಗಿ ಸಂಜೆ ವೇಳೆ ತನಕ ನಮ್ಮನ್ನು ಕಾಪಾಡಿದ್ದಕ್ಕಾಗಿ ಸ್ತೋತ್ರ. ಪ್ರಯಾಣಗಳಲ್ಲಿ, ಕೆಲಸ ಕಾರ್ಯಗಳಲ್ಲಿ ನಮ್ಮನ್ನು ಆಶೀರ್ವಾದ ಮಾಡಿದ್ದಿ, ಆರೋಗ್ಯ ಭಾಗ್ಯವನ್ನು ಕೊಟ್ಟು ನಾವಿನ್ನು ಜೀವಿತರ ಸಂಖ್ಯೆಯಲ್ಲಿ ಜೀವಿಸಲಿಕ್ಕಾಗುವಂತೆ ಕೈ ಹಿಡಿದು ನಡೆಸೋದಕ್ಕಾಗಿ ನನಗೆ ಸ್ತೋತ್ರ. ಮುಂದಿನ ದಿವಸಗಳಲ್ಲಿ ಕೂಡ ನಮ್ಮನ್ನೆಲ್ಲ ಅಪಾಯಗಳಿಗೆ ತಪ್ಪಿಸಿ ಕಾಪಾಡು. ದೇವರ ಒಂದು ಸಂದರ್ಭದಲ್ಲಿ ನಾವು ಈ ಆನ್ಲೈನಲ್ಲಿ ಪಾಲ್ಗೊಂಡಂಥ ಪ್ರತಿಯೊಬ್ಬರಿಗೆ ಪ್ರಾರ್ಥಿಸ್ತೇವೆ. ಯಾರ್ಯಾರು ಬಿಡುವಿನ ಸಮಯವನ್ನು ಮಾಡಿಕೊಂಡು ನಿನ್ನ ವಾಕ್ಯವನ್ನು ಧ್ಯಾನ ಮಾಡಲಿಕ್ಕೆ ಸೇರಿ ಬಂದಿದ್ದಾರೋ ಅವರೆಲ್ಲರ ಆಂತರ್ಯವನ್ನು ನೀನು ಪ್ರವೇಶ ಮಾಡಿ ಅವರನ್ನು ಬಲಪಡಿಸು. ನಿನ್ನ ಸೇವೆಯಲ್ಲಿ ಈ ಒಂದು ವಿದೇಶದಲ್ಲಿ ಅವರನ್ನು ಉಪಯೋಗಿಸು ಎಂಬುದಾಗಿ ಬೇಡ್ತೇವೆ. ದೇವರೇ, ಹಾಗೆ ಈ ಒಂದು ಸಂದರ್ಭದಲ್ಲಿ ನಿನ್ನ ಸೇವೆಯಲ್ಲಿ ತೊಡಗಿಸಿಕೊಂಡು ನೋವು, ಸವಾಲು, ಹಿಂಸೆಗಳನ್ನು ಎದುರಿಸ್ತಿರುವಂಥ ಎಲ್ಲ ನಿನ್ನ ಸೇವಕರನ್ನು ನೆನಪು ಮಾಡ್ತೇವೆ. ಇನ್ನು ಅನೇಕ ಕಡೆಗಳಲ್ಲಿ ಪಾಷಾಂಡ ಬೋಧಕರಿಂದಾಗಿ ಅನೇಕ ಸಮಸ್ಯೆಗಳನ್ನು ಎದುರಿಸುತ್ತಿರುವಂಥ ಎಲ್ಲ ಸೇವಕರ ಮೇಲೆ ನಿನ್ನ ದಯೆ ಇರಲಿ. ಅಂಥವರೆಲ್ಲರೂ ಮಾಡುವ ಸೇವಾ ಪ್ರಯತ್ನಗಳಿಗೆ ತಕ್ಕ ಪ್ರತಿಫಲವನ್ನು ಅನುಗ್ರಹಿಸಿ ಯಥಾರ್ಥವಾದಂಥ ರೀತಿಯಲ್ಲಿ ನಿನ್ನನ್ನು ಮಹಿಮೆ ಪಡಿಸಲಿಕ್ಕಾಗುವಂತೆ ಸಹಾಯ ಮಾಡು. ಮಾತ್ರವಲ್ಲದೆ ಅನೇಕ ಜನರು ಕಷ್ಟ ಕಣ್ಣೀರಿನಲ್ಲಿ ಆಸ್ಪತ್ರೆಗಳಲ್ಲಿ ದಾಖಲಾಗಿದ್ದು ಸಾವು ಬದುಕಿನ ನಡುವೆ ಹೋರಾಟವನ್ನು ನಡೆಸುತ್ತಿರುವಂಥವರು ಇದ್ದಾರೆ. ಅನೇಕರಿಗೆ ಸರಿಯಾದ ಊಟ ಬಟ್ಟೆ ಇಲ್ಲದೆ ನಿರ್ಗತಿಕರಾಗಿ, ಅನೇಕ ದೇಶಗಳಲ್ಲಿ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಯಾವುದೇ ಸೂಕ್ತವಾದ ಅವಕಾಶಗಳಿಲ್ಲದೆ ನಿರ್ಗತಿಕರಾಗಿರುವಂಥ ಮುಗ್ಧ ಜನರನ್ನು ನೆನಪು ಮಾಡ್ತೇವೆ. ಸ್ವಾಮಿ, ಅವರೆಲ್ಲರ ಜೊತೆಯಲ್ಲಿ ನೀನಿರು. ಅವರಿಗೆ ಕೂಡ ಸಾಮಾಜಿಕವಾಗಿ ಬೇಕಾದ ನ್ಯಾಯ ನೀತಿ ಸಹಾಯವನ್ನು ದೊರಕಲಿಕ್ಕಾಗುವಂತೆ ಬಲಪಡಿಸಿ ಎಂಬುದಾಗಿ ಬೇಡ್ತೇವೆ. ದೇವರೇ, ಒಂದು ಕಪ್ಪು ದಿವಸಗಳಲ್ಲಿರುವಂಥ ನಾವು ನಮ್ಮನ್ನು ಮತ್ತಷ್ಟು ಅವಲೋಕಿಸಿಕೊಂಡವರಾಗಿ ನಮ್ಮಲ್ಲಿರುವಂಥ ದ್ವೇಷ, ಅಸೂಹೆ, ಹೊಟ್ಟೆ ಕಿಚ್ಚು ಎನ್ನುವಂಥ ಕೆಟ್ಟ ಭಾವನೆಗಳನ್ನು ತೆಗೆದುಹಾಕಿ ಪ್ರೀತಿ, ತಾಳ್ಮೆ, ದೀನತೆ, ನಂಬಿಕೆಯ ಗುಣಗಳನ್ನು ಮೈಗೂಡಿಸಿಕೊಳ್ಳಿಕ್ಕಾಗುವಂತೆ ಸಹಾಯ ಮಾಡು. ದೇವರೇ, ಒಂದು ಸಂದರ್ಭದಲ್ಲಿ ನಮ್ಮ ಯುನೈಟೆಡ್ ಅರಬ್ ಎಮಿರೇಟ್ಸ್ನಲ್ಲಿರುವಂಥ 3 ಕನ್ನಡ ಸಭೆಗಳಿಗಾಗಿ ನಿನಗೆ ಸ್ತೋತ್ರ ಹೇಳ್ತೇವೆ. ಈ ಸಭೆಗಳನ್ನು ಎಲ್ಲ ಪರಿಸ್ಥಿತಿಯಲ್ಲಿ ಬೆಳೆಸುವಲ್ಲಿ ನೀನು ತಾನೇ ಸಹಾಯ ಮಾಡಿದ್ದಿ. ಸ್ವಾಮಿ, 3 ಸಭೆಗಳ ಮೇಲೆ ನಿನ್ನ ದಯೆ ಇರಲಿ. ಎಲ್ಲ ಪರಿಸ್ಥಿತಿಗಳಲ್ಲಿ ಭಕ್ತರು ನಂಬಿಕೆಯಿಂದ ಮುಂದೆ ಸಾಗಲಿಕ್ಕಾಗುವಂತೆ ಬೇಕಾದ ಎಲ್ಲ ರೀತಿಯ ಸಹಾಯವನ್ನು ಇಲ್ಲಿಯ ತನಕ ಅನುಗ್ರಹಿಸಿದ ಹಾಗೆ ಮುಂದಿನ ದಿವಸಗಳಲ್ಲಿ ಕೂಡ ಸಭೆಯನ್ನು ನೀನು ಬಲಪಡಿಸು, ನಿನ್ನ ಸೇವೆಯಲ್ಲಿ ಉಪಯೋಗಿಸು, ನಿನ್ನ ಮಹಿಮೆಗಾಗಿ ನಮ್ಮೆಲ್ಲರನ್ನು ಉಪಯೋಗಿಸು ಎಂಬುದಾಗಿ ಬೇಡ್ತೇವೆ. ಮತ್ತು ನಿನ್ನ ಚಿತ್ತವಿದ್ದರೆ ಯು ಕೆ ಸಿ ರಿಟ್ರೀಟ್ ಕಾರ್ಯಕ್ಕಾಗಿ ನಿನ್ನಲ್ಲಿ ಪ್ರಾರ್ಥಿಸ್ತೇವೆ. ಆ ಒಂದು ರಿಟ್ರೀಟನ್ನು ನಾವೆಲ್ಲರೂ ಪ್ರಾರ್ಥನಾಪೂರ್ವಕ ದಿವಸವನ್ನು ನಾವು ಪ್ರಾರ್ಥನಾಪೂರ್ವಕವಾಗಿ ಕಳೆಯುವಂತೆ ಸಹಾಯ ಮಾಡಿ ಎಂಬುದಾಗಿ ಬೇಡ್ತೇವೆ. ಮಾತ್ರವಲ್ಲದೆ ನಮ್ಮ ಕ್ರಿಸ್ತವಂದನ ಕನ್ನಡ ಸಭೆಯ ಮೇಲೆ ನಿನ್ನ ದಯೆ ಇರಲಿ. ಈ ಸಣ್ಣ ಸಭೆಯನ್ನು ನೀನು ಕಟ್ಟಿ ಮುನ್ನಡೆಸಿದ್ದಿ. ಮುಂದಿನ ದಿವಸಗಳಲ್ಲಿ ಕೂಡ ಈ ಸಭೆ ನಿನ್ನ ಮಹಿಮೆಗಾಗಿ ಜೀವಿಸಲಿಕ್ಕೆ ಆಗುವಂತೆ ಸಹಾಯ ಮಾಡಿರುವಂಥ ಒಂದೊಂದು ವ್ಯಕ್ತಿ, ಪ್ರಾಣಾತ್ಮ ಕುಟುಂಬಗಳನ್ನು ಬಲಪಡಿಸು. ಸೇವೆಗಾಗಿ ಇಡೀ ಸಭೆ ಪಡುವಂಥ ಪ್ರಯತ್ನಗಳನ್ನು ಆಶೀರ್ವಾದ ಮಾಡಿ ಎಂಬುದಾಗಿ ಬೇಡ್ತೇವೆ. ಮಾತ್ರವಲ್ಲದೆ ದೂರದಲ್ಲಿರುವ ಎಲ್ಲ ನಮ್ಮ ಕುಟುಂಬದವರು, ಸ್ನೇಹಿತರು, ರಕ್ತ ಸಂಬಂಧಿಕರ ಮೇಲೆ ಕೂಡ ನಿನ್ನ ಅಪಾರವಾದ ದಯೆ ಇರಲಿ ಎಂಬುದಾಗಿ ನಿನ್ನಲ್ಲಿ ಬೇಡ್ತೇವೆ. ನಿನ್ನ ವಾಕ್ಯವನ್ನು ಹೇಳುವ ಸೇವಕರನ್ನು ಕರುಣಿಸು. ನಾವು ಮಾಡುವಂಥ ಧ್ಯಾನಕೂಟವು ಆತ್ಮಿಕವಾಗಿ ನಮಗೆ ಲಾಭವನ್ನು ಕೊಡಲಿ. ಮಾತ್ರವಲ್ಲದೆ ನಾವು ವಾಕ್ಯದಲ್ಲಿ ಮತ್ತಷ್ಟು ಬೇರೂರ್ಲಿಕ್ಕಾಗುವಂತೆ ಸಹಾಯ ಮಾಡು. ದೇವರೇ, ಕೇಳುವಂಥ ಪ್ರತಿಯೊಬ್ಬೊಬ್ಬರನ್ನು ಹೇಳುವಂಥ ನಿನ್ನ ಸೇವಕನನ್ನು ನಿನ್ನ ಹಸ್ತದಲ್ಲಿಟ್ಟುಕೊಂಡು ನಮ್ಮನ್ನು ರಕ್ಷಿಸಿ ನಿನ್ನ ಮಹಿಮೆಗಾಗಿ ಉಪಯೋಗಿಸಿ ಎಂದು ಯೇಸು ಕ್ರಿಸ್ತನ ನಾಮದಲ್ಲಿ ವಿನಯದಿಂದ ಪ್ರಾರ್ಥಿಸ್ತೇವೆ ತಂದೆಯೇ, ಆಮೆನ್. So once again I greet you all in the name of our Savior Lord Jesus Christ. Very good evening. Online Bible study ನಾವು ಕೀರ್ತನೆಗಳ ಕುರಿತಾಗಿ ಧ್ಯಾನ ಮಾಡ್ತಿದ್ದೇವೆ. ಆ್ಯಂಡ್ ವಿ ಆರ್ ಆಲ್ಮೋಸ್ಟ್ ಫಿನಿಶ್ಡ್ 75% ಆಫ್ ದ ಬುಕ್. 75 ಭಾಗಗಳನ್ನು
ನಾವೀಗಾಗಲೇ ಮುಗಿಸಿದ್ದೇವೆ ಆ್ಯಂಡ್ ವಿ ಆರ್ ಇನ್ ದ 5th ಪಾರ್ಟ್ ಆಫ್ ದ ಬುಕ್. 5ನೇ ಪಂಚಮ ಭಾಗ ಅಂತ ಹೇಳ್ತಾರೆ ಕನ್ನಡದಲ್ಲಿ, ಅದರಲ್ಲಿ ನಾವಿದ್ದೇವೆ. ಸೊ ಇವತ್ತು ನಾವು ಧ್ಯಾನ ಮಾಡಲಿಕ್ಕೆ ಇರುವಂತಹ ವಿಷಯ ಅಥವಾ ಅಧ್ಯಾಯ ದ ಬುಕ್ ಆಫ್ ಸಾಮ್ ಚಾಪ್ಟರ್ 112, 112ನೇ ಕೀರ್ತನೆಯನ್ನು ನಾವು ಧ್ಯಾನ ಮಾಡಲಿಕ್ಕಿದ್ದೇವೆ. 112 ಅದರಲ್ಲಿ ನಾವು ಕಳೆದ ವಾರ 110ನೇ ಕೀರ್ತನೆಯನ್ನು ಧ್ಯಾನ ಮಾಡಿದ್ವಿ. 111 ಸ್ಕಿಪ್ ಮಾಡ್ತಾ ಇದ್ದೇನೆ. ಯಾಕೆಂತ ಹೇಳಿದರೆ 111 and 112 both are similar, might be the same author, and that both are included before and later this it might be segregated. Those are the opinions comes from theologians. ಯಾಕೆ ಅಂತ ಹೇಳೋದಾದರೆ, ಕೆಲವರ ಪ್ರಕಾರ ಎರಡು ಒಂದೇ ಕೀರ್ತನೆಗಳಾಗಿದ್ವು, ಅದನ್ನು ಬೇರೆ ಬೇರೆ ಮಾಡಿರಬಹುದು ಅನ್ನುವಂಥದ್ದು, ಅಥವಾ ಅದು ಕಂಟಿನ್ಯೂಷನ್ ಪಾರ್ಟ್ ಅಂತ ಕೂಡ ಹೇಳ್ತಾರೆ. ಫಸ್ಟ್ 111 ಅದರ ಕಂಟಿನ್ಯೂಷನ್ ಪಾರ್ಟ್ 112 ಸಾಮ್ ಎನ್ನುವಂಥ ಅಭಿಪ್ರಾಯಗಳು ಕೂಡ ಕೀರ್ತನೆಯ ಸ್ಪೆಷಲಿಸ್ಟಲ್ಲಿ ಇರುವಂಥದ್ದನ್ನು ನೋಡ್ತೇವೆ. ಸೊ ಈ ಕೀರ್ತನೆ ಆಥರ್ ಯಾರು ಎಂಬುದಾಗಿ ನಮಗೆ ಎಕ್ಸಾಕ್ಟ್ ವಿ ಡೋಂಟ್ ಹ್ಯಾವ್ ಎನಿ ಐಡಿಯಾ ಅಬೌಟ್ ದ ಆಥರ್. ಮಾತ್ರವಲ್ಲದೆ ಈ ಕೀರ್ತನೆ ಏನನ್ನು ಹೇಳ್ತದೆ ಹೇಳಿದ್ರಿ, ಇಟ್ ಗಿವ್ಸ್ ಥ್ಯಾಂಕ್ಸ್ ಗಿವಿಂಗ್ ಟು ಗಾಡ್ ಆ್ಯಂಡ್ ಇಂಪಾರ್ಟೆಂಟ್ ಇಟ್ ಕ್ಯಾನ್ ಬಿ ಯೂಸ್ಡ್ ಇನ್ ಕಾಟೇಜ್ ಪ್ರೇಯರ್ ಮೀಟಿಂಗ್ಸ್. ಮನೆ ಪ್ರಾರ್ಥನೆಗಳಲ್ಲಿ ನಾವು ಇದನ್ನು ಯೂಸ್ ಮಾಡಲಿಕ್ಕೆ ಸಾಧ್ಯವಾಗ್ತದೆ. ಸೊ ಈ ಕೀರ್ತನೆ ಕುರಿತಾಗಿ ದೇರ್ ಆರ್ ಮೆನಿ ಕೈಂಡ್ ಆಫ್ ಸಾಂಗ್ಸ್, ರಾಯಲ್ ಸಾಂಗ್ಸ್, ಲೆಮೆಂಟ್, ವಿಸ್ಡಮ್. ಇನ್ ದಟ್ ಇಟ್ಸ್ ಥ್ಯಾಂಕ್ಸ್ ಗಿವಿಂಗ್ ಸಾಂಗ್ಸ್ ಆ್ಯಂಡ್ ಆಲ್ಸೋ ಇಟ್ಸ್ ಆಲ್ಸೋ ಕಾಲ್ಡ್ ಆಸ್ ವಿಸ್ಡಮ್ ಸಾಂಗ್ಸ್ ಎಂಬುದಾಗಿ, ಜ್ಞಾನದ ಕೀರ್ತನೆ ಎಂಬುದಾಗಿ. ಯಾಕೆಂತ ಹೇಳಿದರೆ 111ನೇ ವಚನ ಹೀಗೆ ಹೇಳ್ತದೆ, ದ ಫಿಯರ್ ಆಫ್ ದ ಲಾರ್ಡ್ ಇಸ್ ದ ಬಿಗಿನಿಂಗ್ ಆಫ್ ವಿಸ್ಡಮ್. ನಾವು ಅದನ್ನು ಜ್ಞಾನೋಕ್ತಿಗಳ ಪುಸ್ತಕದಲ್ಲಿ ಎಲ್ಲ ಕೀರ್ತನೆಗಳಲ್ಲಿ ಕೂಡ ನೋಡ್ತೇವೆ. 111:10 ಯೆಹೋವನ ಭಯವೇ ಜ್ಞಾನಕ್ಕೆ ಮೂಲ ಎಂಬುದಾಗಿ. ಸೊ ಆ ಒಂದು ಅದಕ್ಕೆ ರಿಲೇಟೆಡ್ ಆದಂಥ ಅನೇಕ ವಿಷಯಗಳನ್ನು 112ರಲ್ಲಿ ಇಟ್ ಕಂಟಿನ್ಯೂಸ್ ಸೇಮ್. ಹೇಗೆ ದೇವರಿಗೆ ಭಯ ಪಡುವಂಥದ್ದು ನಮಗೆ ಬ್ಲೆಸ್ಸಿಂಗ್ಸ್ ಆಗಿದೆ ಎಂಬುದಾಗಿ ಈ ಕೀರ್ತನೆಯಲ್ಲಿ ನಮಗೆ ತಿಳ್ಕೊಳ್ಳಿಕ್ಕೆ ಸಾಧ್ಯವಾಗ್ತದೆ. ಸೊ ಇನ್ನೊಂದು ಕಡೆಯಲ್ಲಿ ಇಟ್ ಕಾಲ್ಸ್ ಅಸ್ ಆರ್ ಇಟ್ ಗೈಡ್ಸ್ ಅಸ್ ಟು ಲೀವ್ ಎ ರೈಚಿಯಸ್ ಆ್ಯಂಡ್ ಫೇತ್ಫುಲ್ ಲೈಫ್. ಇದು ನಮಗೆ ಒಂದು ನ್ಯಾಯಯುತವಾದ, ನೀತಿಯುತವಾದಂಥ ಭಯಭಕ್ತಿಯ ಜೀವಿತವನ್ನು ಮಾಡಲಿಕ್ಕೆ ಕರೆಯನ್ನು ಕೊಡುವಂತಹ ಒಂದು ಕೀರ್ತನೆಯಾಗಿದೆ. ಈ ಕೀರ್ತನೆ ಕುರಿತಾಗಿ 11ನೇ ಕೀರ್ತನೆ ಅದಕ್ಕೆ ಒಂದು ಟೈಟಲ್ ಕೊಡುವುದಾದರೆ, ಇಟ್ ಸೇಸ್ ಗ್ಲೋರಿ ಆಫ್ ಗಾಡ್, ಆ್ಯಂಡ್ ದ 112th ಚಾಪ್ಟರ್ ಇಟ್ ಸೇಸ್ ದ ಡಿವೈನ್ ಬ್ರೈಟ್ನೆಸ್ ಇನ್ ಮೆನ್. ಡಿವೈನ್ ಬ್ರೈಟ್ನೆಸ್ ಇನ್ ಮೆನ್. ಸೊ ಒಂದು ದೇವರ ಮಹಿಮೆಯನ್ನು ತೋರಿಸಿದರೆ 111ನೇ ಕೀರ್ತನೆ. ಎರಡನೇದು ದೇವರ ಪ್ರಕಾಶ ಮನುಷ್ಯರಲ್ಲಿ ಪ್ರಕಾಶಗೊಳ್ಳುವಂಥದ್ದನ್ನು ಈ ಕೀರ್ತನೆ ನಮಗೆ ತಿಳಿಸ್ತದೆ. ಸೊ ಹಾಗಾಗಿ ಐ ಥಾಟ್ ಸ್ಟಡಿಂಗ್ ಆರ್ ಮೆಡಿಟೇಟಿಂಗ್ ಆನ್ ದ 112 ಚಾಪ್ಟರ್ ಗುಡ್ ಏನಫ್ ಅಂತ ಹೇಳಿ, ಹಾಗಾಗಿ ನಾವು ಒಂದು ಕೀರ್ತನೆಯನ್ನು ಸ್ಕಿಪ್ ಮಾಡಿದ್ದೇವೆ. So I'll read the psalm first. 10 verses ಇದೆ. This is very small and we're going to finish it soon. 112ನೇ ಕೀರ್ತನೆ. ಭಕ್ತರ ಧನ್ಯತೆ. ಯೆಹೋವನಿಗೆ ಸ್ತೋತ್ರ. ಯಾವನು ಯೆಹೋವನಲ್ಲಿ ಭಯಭಕ್ತಿಯುಳ್ಳವನಾಗಿ ಆತನ ಆಜ್ಞೆಗಳಲ್ಲಿ ಅತ್ಯಾನಂದ ಪಡುವನು ಅವನೇ ಧನ್ಯನು. ಅವನ ಸಂತಾನವು ಲೋಕದಲ್ಲಿ ಬಲಿಷ್ಠವಾಗುವುದು, ನೀತಿವಂತನ ವಂಶವು ಶುಭ ಹೊಂದುವುದು. ಅವನ ಮನೆಯಲ್ಲಿ ಧನೈಶ್ವರ್ಯಗಳಿರುವವು, ಅವನ ನೀತಿಯು ಸದಾ ಕಾಲವು ಫಲಿಸುತ್ತಿರುವುದು. ಯಥಾರ್ಥರಿಗೆ ಕತ್ತಲೆಯಲ್ಲಿಯೂ ಜ್ಯೋತಿ ಮೂಡುವುದು. ದಯೆಯು ಕನಿಕರವು ನೀತಿಯೂ ಉಳ್ಳ ದೇವರೇ ಆ ಜ್ಯೋತಿ. ದಯಾಳುವಾಗಿ ಧನ ಸಹಾಯ ಮಾಡುವವನು, ತನ್ನ ಕಾರ್ಯಗಳನ್ನು ನೀತಿಯಿಂದ ನಡೆಸುವವನು ಭಾಗ್ಯವಂತನು. ಅವನು ಎಂದಿಗೂ ಕದಲುವುದಿಲ್ಲ. ನೀತಿವಂತನನ್ನು ಯಾವಾಗಲೂ ನೆನೆಸುವವರು ಅವನಿಗೆ ಕೆಟ್ಟ ಸುದ್ದಿಯ ಭಯವಿರುವುದಿಲ್ಲ. ಯೆಹೋವನಲ್ಲಿ ಭರವಸವಿಟ್ಟಿರುವುದರಿಂದ ಅವನ ಮನಸ್ಸು ಸ್ಥಿರವಾಗಿ ಇರುವುದು. ದುಷ್ಟರಿಗಾಗುವ ಶಿಕ್ಷೆಯನ್ನು ಕಣ್ಣಾರೆ ಕಾಣುವನೆಂಬ ಭರವಸವಿರುವುದರಿಂದ ಅವನ ಮನಸ್ಸು ದೃಢವಾಗಿದೆ, ಹೆದರುವುದಿಲ್ಲ. ಬಡವರಿಗೆ ಉದಾರವಾಗಿ ಕೊಡುತ್ತಾನೆ. ಅವನ ನೀತಿಯ ಫಲವು ಸದಾಕಾಲವಿರುವುದು. ಮಹಿಮೆಯೊಡನೆ ಅವನ ಕೊಂಬು ಎತ್ತಲ್ಪಡುವುದು. ದುಷ್ಟನು ನೋಡಿ ವ್ಯಥೆ ಪಡುವನು, ಅವನು ಹಲ್ಲು ಕಡಿಯುತ್ತ ಲಯ ಹೊಂದುವನು. ದುಷ್ಟರ ನಿರೀಕ್ಷೆಯು ಭಂಗವಾಗುವುದು ಎಂಬುದೇ. ಸೊ ಈ ಕೀರ್ತನೆಯನ್ನು ನಾವು
ವರ್ಸಸ್ ಬೇಸ್ಡ್ ಡಿವೈಡ್ ಮಾಡಿ ನೋಡೋದಾದ್ರೆ 1-3 ವಚನಗಳಿಗೆ 1 to 3 ವರ್ಸಸ್ ವಿ ಕ್ಯಾನ್ ಟೈಟಲ್ ದ ಬ್ಲೆಸ್ಡ್ ಮ್ಯಾನ್ ಆ್ಯಂಡ್ ಈಸ್ ಫ್ಯಾಮಿಲಿ. ದ ಬ್ಲೆಸ್ಡ್ ಮ್ಯಾನ್ ಆ್ಯಂಡ್ ಈಸ್ ಫ್ಯಾಮಿಲಿ, ಆಶೀರ್ವದಿಸಲ್ಪಟ್ಟಂತಹವನ ವ್ಯಕ್ತಿ ಮತ್ತು ಅವನ ಕುಟುಂಬ ಎಂಬುದಾಗಿ. ಸೊ ನಾನು ಆಗಲೇ ಹೇಳಿದ ಹಾಗೆ ಈ ಕೀರ್ತನೆ ಮನೆ ಪ್ರಾರ್ಥನೆಗಳಲ್ಲಿ ಯೂಸ್ ಮಾಡಲಿಕ್ಕೆ ಸಾಧ್ಯವಾಗ್ತದೆ. ಸೊ ಎ ಬ್ಲೆಸ್ಡ್ ಫ್ಯಾಮಿಲಿ, ಹೌ ದ್ಯಾಟ್ ವಿಲ್ ಬಿ ಎನ್ನುವಂಥದ್ದನ್ನು ಈ ಕೀರ್ತನೆಯಲ್ಲಿ ತಿಳ್ಕೊಳ್ಳಿಕ್ಕೆ ಸಾಧ್ಯವಾಗ್ತದೆ. ಸೊ ಈ ಕೀರ್ತನೆಯನ್ನು ಪ್ರಾರಂಭಿಸುವಾಗ ಇನ್ ದಿ ಬಿಗಿನಿಂಗ್ ದ ಆಥರ್ ಸೇಸ್ ದಟ್ ಟು ಎಕ್ಸಾಲ್ಟ್ ಗಾಡ್ ಆ್ಯಂಡ್ ಟು ಪ್ರೈಸ್ ಗಾಡ್, ಆ್ಯಂಡ್ ಈ ನಾಟ್ ಓನ್ಲಿ ಪ್ರೈಸ್ ಹಿಮ್ಸೆಲ್ಫ್ ಬಟ್ ಈ ಆಲ್ಸೋ ಕಾಲ್ಸ್ ಎವ್ರಿ ಒನ್ ಟು ಜಾಯ್ನ್ ಇನ್. ಸೊ ಎಲ್ಲರೂ ಸೇರಿ ದೇವರನ್ನು ಸ್ತುತಿಸಲಿಕ್ಕೆ, ಆರಾಧನೆ ಮಾಡಲಿಕ್ಕೆ ಕರೆಯನ್ನು ಕೊಡುವಂಥದ್ದು ಈ ಕೀರ್ತನೆಯಲ್ಲಿ ನಾವು ನೋಡಲಿಕ್ಕೆ ಸಾಧ್ಯವಾಗ್ತದೆ. ಸೊ ಅದನ್ನು ದೇವರಿಗೆ ಸ್ತೋತ್ರ ಹೇಳುವಂಥದ್ದು ಅನೇಕ ಕೀರ್ತನೆಗಳಲ್ಲಿರುವಂತಹ ಒಂದು ವಿಷಯ. ಸೊ ಎವ್ರಿ ಟೈಮ್ ವೆನ್ ಎವರ್ ಯು ಬಿಗನ್ ಸರ್ವಿಸ್, ಬಿಗನ್ ವಿತ್ ಥ್ಯಾಂಕ್ಸ್ ಗಿವಿಂಗ್. ದೇವರಿಗೆ ಸ್ತೋತ್ರ ಹೇಳಿ ನೀವು ಕೀರ್ತನೆಯನ್ನು ಪ್ರಾರಂಭ ಮಾಡ್ರಿ ಎಂಬುದಾಗಿ. ಆ್ಯಂಡ್ ದ ಸೆಕೆಂಡ್ ಲೈನ್ ಈ ಸೇಸ್ ದಟ್ ದೋಸ್ ಹೂ ಫಿಯರ್ ಇನ್ ಗಾಡ್ ಆರ್ ದ ಬ್ಲೆಸ್ಡ್ ಎಂಬುದಾಗಿ. ಯಾರು ದೇವರಿಗೆ ಭಯ ಪಡ್ತಾರೋ ಅವರು ಆಶೀರ್ವಾದವನ್ನು ಹೊಂದುವಂತಹ ವ್ಯಕ್ತಿಗಳಾಗಿದ್ದಾರೆ ಎಂಬುದಾಗಿ. ಸೊ ವಾಟ್ ಡಸ್ ಇಟ್ ಮೀನ್ ಫಿಯರ್ ಅಂತ ಹೇಳುವಾಗ? ಸೊ ಫಿಯರ್ ಅಂತಂದರೆ ಇಟ್ಸ್ ನಾಟ್ ದಟ್ ಲೆಮೆಂಟಿಂಗ್ ಆರ್ ಕೀಪಿಂಗ್ ಸೈಲೆಂಟ್ ಆರ್ ಲೈಕ್ ಫಿಯರ್ ಅಂತ ಹೇಳುವಾಗ ನಾವೊಂದು ಕಡೆಯಲ್ಲಿ ಬೀಯಿಂಗ್ ಸಮ್ ಸಾರ್ಟ್ ಆಫ್ ಫೋರ್ಸ್ನೆಸ್, ಯಾವುದೋ ಒಂದು ಫೋರ್ಸಿಗೆ ಒಳಗಾಗುವಂಥದ್ದು, ದುಃಖದಲ್ಲಿರುವಂಥದ್ದಲ್ಲ. ಭಯ ಅಂತ ಹೇಳುವಾಗ ಇಟ್ಸ್ ಅ ರೆಸ್ಪೆಕ್ಟ್ ಆ್ಯಂಡ್ ಲವ್, ಆನರ್ ವಿ ಶೋ ಟು ಅವರ್ ಗಾಡ್. ದೇವರಿಗೆ ನಾವು ತೋರಿಸುವಂತಹ ಪ್ರೀತಿ ಮತ್ತು ಗೌರವ, ದೇವರ ಕಡೆಗೆ ನಮಗಿರುವಂಥ ಒಂದು ಕಮಿಟ್ಮೆಂಟ್, ದ್ಯಾಟ್ ಇಸ್ ಕಾಲ್ಡ್ ಅಸ್ ದ ಫಿಯರ್ ಆಫ್ ದ ಲಾರ್ಡ್. ಸೊ ಅದಕ್ಕೆ ನೀವು ಅಂಥ ಒಂದು ಭಕ್ತಿಯಲ್ಲಿ ಯಾವ ಕುಟುಂಬ ಇರ್ತದೋ ದ್ಯಾಟ್ ಆರ್ ಕಾಲ್ಡ್ ದ ಬ್ಲೆಸ್ಡ್ ಫ್ಯಾಮಿಲಿ ಎಂಬುದಾಗಿ ಕೀರ್ತನೆಗಾರ ಹೇಳ್ತಾನೆ. ನಮಗೆ 1ನೇ ಕೀರ್ತನೆಯಲ್ಲಿ ಹೇಳುವಾಗ ಇಟ್ಸ್ ಆಲ್ಮೋಸ್ಟ್ ಸಿಮಿಲರ್. ಯಾವನು ಯೆಹೋವನ ಧರ್ಮಶಾಸ್ತ್ರದಲ್ಲಿ ಆನಂದ ಪಡುವವನಾಗಿ ಅದನ್ನೇ ಹಗಲಿರುಳು ಧ್ಯಾನಿಸುತ್ತಿರುವನು ಅವನು ಎಷ್ಟು ಧನ್ಯನಂತ ಹೇಳುವಂಥದ್ದು. ಸೊ ದೋಸ್ ಹೂ ಆರ್ ಮೆಡಿಟೇಟಿಂಗ್ ಆನ್ ದ ವರ್ಡ್ ಆಫ್ ಗಾಡ್ ಡೇ ಆ್ಯಂಡ್ ನೈಟ್ ಆರ್ ದ ಬ್ಲೆಸ್ಡ್. ಸೊ ನಮಗೆ ಕೂಡ ಇಲ್ಲಿ ನಾವು ದೇವರಿಗೆ ವಾಕ್ಯವನ್ನು ಮೆಡಿಟೇಟ್ ಮಾಡ್ತೇವೆ ಆ್ಯಂಡ್ ವಿ ಕೀಪ್ ದಟ್ ರಿಲೇಷನ್ಶಿಪ್ ವರ್ತ್, ಆ್ಯಂಡ್ ವೆನ್ ವಿ ಫಿಯರ್ ಟು ಗಾಡ್ ವಿ ಆರ್ ರಿಯಲಿ ಬ್ಲೆಸ್ಡ್ ಬೈ ಗಾಡ್ ಎನ್ನುವಂಥದ್ದನ್ನು ಅನುಭವದಿಂದ, ಬೈ ಎಕ್ಸ್ಪೀರಿಯನ್ಸ್, ಆಥರ್ ಸೇಸ್ ದಿಸ್ ಟು ಆಲ್ ಇಸ್ ಫಾಲೋವರ್ಸ್. ಸೊ ಒಬ್ಬ ಥಿಯಾಲಜನ್ ಹೀಗೆ ಹೇಳ್ತಾನೆ, ಇಟ್ ಈಸ್ ನಾಟ್ ಇನಫ್ ಟು ಫಿಯರ್ ಟು ಗಾಡ್, ವಿ ಮಸ್ಟ್ ಆಲ್ಸೋ ಲವ್ ಹಿಮ್. ಫಿಯರ್ ವಿಲ್ ಡಿಟರ್ ಅಸ್ ಫ್ರಮ್ ಇವಿಲ್, ಲವ್ ವಿಲ್ ಲೀಡ್ ಅಸ್ ಟು ಒಬೀಡಿಯನ್ಸ್ ಎಂಬುದಾಗಿ. ಸೊ ನಾವು ದೇವರಿಗೆ ಭಯಪಡ್ತೇವೆ ಎನ್ನುವಂಥದ್ದು ಇಸ್ ನಾಟ್ ಎನಫ್, ಬಟ್ ಆಲ್ಸೋ ವಿ ಮಸ್ಟ್ ಲವ್ ಹಿಮ್ ಆ್ಯಂಡ್ ದ್ಯಾಟ್ ಡಿಟರ್ ಅಸ್ ಫ್ರಮ್ ಇವಿಲ್. ಅದು ನಮ್ಮನ್ನು ಪಾಪದಿಂದ, ಕೆಟ್ಟ ಕಾರ್ಯಗಳಿಂದ ಪ್ರತ್ಯೇಕಿಸ್ತದೆ. ಇಟ್ ಸಪ್ರೇಟ್ಸ್ ಅಸ್ ಫ್ರಮ್ ದಿ ಇವಿಲ್ ಥಿಂಗ್ಸ್, ಆ್ಯಂಡ್ ಲವ್ ವಿಲ್ ಲೀಡ್ ಅಸ್ ಟು ಒಬೀಡಿಯನ್ಸ್. ವೆನ್ ವಿ ಲವ್ ಗಾಡ್ ವಿ ವಿಲ್ ಒಬೇ ಗಾಡ್. ಸೊ ದೇವರಿಗೆ ಭಯ ಪಡ್ತೀವಿ ಅಂತ ಹೇಳುವಾಗ ದಿಸ್ ಆರ್ ಇಂಪಾರ್ಟೆನ್ಸ್. ಸೊ ಮುಂದೆ ಹೊರದು ದೇವರ ಆಜ್ಞೆಗಳಲ್ಲಿ ಅತ್ಯಾನಂದ ಪಡುತ್ತಾನೋ ಎಂಬುದಾಗಿ. ಸೊ ದೇವರ ಆಜ್ಞೆಗಳಂತ ಹೇಳುವಾಗ the way of life, the conduct, how do we practice our day by day conducts and behaviors. ನಮಗೆ ಪ್ರತಿ ಟೈಮ್ ಎಲ್ಲ ಕಡೆ ಹೋಗುವಾಗ we will have a freedom what to do and what not to do, but what we choose to do is it shows that are we obeying God's decrees and God's ಕಮಾಂಡ್ಮೆಂಟ್ಸ್. ನಾವು ಅದಕ್ಕೆ ವಿಧೇಯರಾಗ್ತಾ ಇದ್ದೇವಾ ಇಲ್ವಾ ಅಂತ ಹೇಳಿ ತಿಳ್ಕೊಳ್ಳಿಕ್ಕೆ ಅದು ಸಹಾಯ ಮಾಡ್ತದೆ. ಅದಕ್ಕೆ ದೇವರ ಆಜ್ಞೆಗಳಲ್ಲಿ ಆನಂದ ಪಡುವವನು ಅವನೇ ಧನ್ಯನು. ಕೀರ್ತನೆಗಳ ಟೈಮಲ್ಲಿ ಆಜ್ಞೆ ಅಂತ ಹೇಳುವಾಗ ಮೈಟ್ ಬಿ ದ 10 ಕಮಾಂಡ್ಮೆಂಟ್ಸ್, ದಶಾಜ್ಞೆಗಳು. ಅದರಲ್ಲಿ ಭಾಳ ಸ್ಪಷ್ಟವಾಗಿ ಹೇಳುವ ಹಾಗೆ ಯೆಹೋವನೆಂಬ ನಿನ್ನ ದೇವರು ನಾನೇ. ಸೊ ದೇರ್ ವಿಲ್ ಬಿ ನೋ ಮೋರ್ ಗಾಡ್ಸ್ ಆ್ಯಂಡ್ ಯು ಶುಡ್ not bow down to any god in this world. So ಮತ್ತೆ you should not lie, you should not steal anything. ಇಂಥ ವಿಷಯಗಳನ್ನು ನಾವು ದಿನನಿತ್ಯ ಜೀವಿತದಲ್ಲಿ ಪ್ರಾಕ್ಟೀಸ್ ಮಾಡಬೇಕು. ವೆನ್ ವಿ ಎಂಜಾಯ್ ಇನ್ ದಿ ಡಿಕ್ರೀಸ್ ಆಫ್ ಗಾಡ್, ದೇವರ ನ್ಯಾಯ ಆಜ್ಞೆಗಳಲ್ಲಿ ಸಂತೋಷ ಪಡ್ತೇನೆ ಅಂತ ಹೇಳುವಾಗ ವಿ ವೆರಿ ಆಫನ್ ಲೈ ಟು ಅವರ್ ನೈಬರ್ಸ್ ಆ್ಯಂಡ್ ಫ್ರೆಂಡ್ಸ್. ಸುಳ್ಳು ಹೇಳುವಂಥದ್ದನ್ನು ಪ್ರಾಕ್ಟೀಸ್ ಮಾಡ್ತೇವೆ. ಆದರೆ ಆಜ್ಞೆ ಏನಂತ ಹೇಳ್ತದೆ, ಸುಳ್ಳು ಹೇಳಬಾರ್ದು, ಕದಿಬಾರ್ದು, ನರಹತ್ಯೆ ಮಾಡಬಾರ್ದು, ವ್ಯಭಿಚಾರ ಮಾಡಬಾರ್ದು ಅಂತ ಹೇಳ್ಕೊಂಡು. ಸೊ ಇದು ನಮ್ಮ ಮನಸ್ಸಲ್ಲಿ, ಹೃದಯದಲ್ಲಿ ಇರುವಾಗ ನಾವು ಅದನ್ನು ಪ್ರಾಕ್ಟೀಸ್ ಮಾಡುವುದರಲ್ಲಿ
ಸಂತೋಷ ಪಡ್ತೇವೆ. ಸೊ ಹಾಗಾಗಿ ಕೀರ್ತನೆಗಾರನಿಗೆ ದೇವರಲ್ಲಿ ಭಯಭಕ್ತಿ ಉಳ್ಳವನಾಗಿರುವವನು ಏನು ಮಾಡ್ತಾನೆ, ಆಜ್ಞೆಗಳನ್ನು ಕೂಡ ಅಷ್ಟೇ ಕಟ್ಟುನಿಟ್ಟಾಗಿ ಪ್ರಾಕ್ಟೀಸನ್ನು ಮಾಡ್ತಾನೆ. ಸೊ ಇಫ್ ವಿ ಸೇ ದ್ಯಾಟ್ ಐ ಬಿಲೀವ್ ಇನ್ ಗಾಡ್, ಐ ಆಮ್ ಅ ಗಾಡ್ ಮ್ಯಾನ್ ಅಂತೆಲ್ಲ ಹೇಳಿ, ಆ್ಯಂಡ್ ದೆನ್ ವಿ ಕಮಿಟ್ ಅ ಸಿನ್ಸ್, ಆ್ಯಂಡ್ ಇಫ್ ವಿ ಲೈ, ಇಫ್ ವಿ ಸ್ಟೀಲ್, ಇಫ್ ವಿ ಕಿಲ್, ಇಫ್ ವಿ ಹರ್ಟ್ ಇನ್ others, then it shows that we simply says through our mouth and our heart is filled with evil thoughts. ಅದು ನಾವು ದೇವರ ಮಕ್ಕಳೆಂಬುದಾಗಿ ತೋರಿಸುವುದಿಲ್ಲ. ಸೊ ಅದಕ್ಕೆ ಕೀರ್ತನೆಗಾರ ಅಥವಾ ಅವನ ಫ್ಯಾಮಿಲಿ, the whole family and the faithful person, he was enjoying in conducting God's commandments. ಅದನ್ನು ಪ್ರಾಕ್ಟೀಸ್ ಮಾಡೋದರಲ್ಲಿ ಸಂತೋಷವನ್ನು ಮಾಡ್ತಾ ಇದ್ದ. ಸೊ ಮುಂದೆ ಹೊರದು ಅವನ ಸಂತಾನವು ಲೋಕದಲ್ಲಿ ಬಲಿಷ್ಠವಾಗ್ತದೆ. ಇಟ್ ಬಿಕಮ್ಸ್ ಸ್ಟ್ರಾಂಗರ್ ಫ್ಯಾಮಿಲಿ ಅಂತ ಹೇಳುವಾಗ, ದಿಸ್ ಸ್ಟ್ರಾಂಗರ್ ಫ್ಯಾಮಿಲಿ ಇಂಡಿಕೇಟ್ಸ್ ದಿ ಎಕನಾಮಿಕ್ ಕಂಡೀಷನ್ ಆಫ್ ದ ಫ್ಯಾಮಿಲಿ. ಕುಟುಂಬದಲ್ಲಿರುವಂಥ ಆರ್ಥಿಕ ಪರಿಸ್ಥಿತಿಯನ್ನು ತಿಳಿಸುವಂತಹ ಒಂದು ಸ್ಥಿತಿಯಾಗಿದೆ. ಅಂತ ಹೇಳಿದರೆ ಅವನು ಯಾವುದೇ ನೀಡ್ಫುಲ್ ಸಿಚುವೇಶನಲ್ಲಿ ಇರುವುದಿಲ್ಲ, ಬಡತನದ ಸ್ಥಿತಿಯಲ್ಲಿ ಕೂಡ ಇರುವುದಿಲ್ಲ, ಅಥವಾ ತುಂಬ ರಿಚ್ ಆಗಿ ಕೂಡ ಇರುವುದಿಲ್ಲ. ಇರುವುದರಲ್ಲಿ ಒಂದು ನೆಮ್ಮದಿಯ ಜೀವಿತವನ್ನು ಮಾಡಲಿಕ್ಕೆ ದೇವರವನನ್ನು ಆಶೀರ್ವಾದವನ್ನು ಮಾಡ್ತಾನೆ. ಸೊ ಅಂದರೆ ಈ ಡೋಂಟ್ ಹ್ಯಾವ್ ಟು ಫಿಯರ್ ಫಾರ್ ಎನಿಥಿಂಗ್. ದರ್ ವಿಲ್ ಬಿ ಲಾಸ್, ದರ್ ವಿಲ್ ಬಿ ಪ್ರಾಫಿಟ್ ಎವ್ರಿ ಡೇ, ಬಟ್ ಗಾಡ್ ಗಿವ್ಸ್ ವಾಟ್ ಇಸ್ ಹಿಸ್ ರಿಕ್ವೈರ್ಮೆಂಟ್ ಅಕಾರ್ಡಿಂಗ್ ಟು ಇಸ್ ರಿಕ್ವೈರ್ಮೆಂಟ್. ಅವನಿಗೇನಾಗುತ್ತಿದೆ ಅದನ್ನು ದೇವರು ಕೊಡ್ತಾನೆ. ಸೊ ಅದಕ್ಕೋಸ್ಕರ ಅವನ ಸಂತಾನ ಏನಾಗ್ತದೆ, ಈ ರೀತಿಯಲ್ಲಿ ಡೇ ಬೈ ಡೇ ಇಟ್ ಬಿಕಮ್ಸ್ ಸ್ಟ್ರಾಂಗರ್. ಅವನ ಒಂದು ಜನ್ರೇಷನ್ ದಟ್ ಬಿಕಮ್ಸ್ ಸ್ಟ್ರಾಂಗರ್. ಸೊ ಇನ್ನೊಂದು ಕಡೆಯಲ್ಲಿ ಅವನ ಈ ಒಂದು ನ್ಯಾಯ ನೀತಿಗೆ, ಈ ಒಂದು ಗುಡ್ ರಿಲೇಶನ್ಶಿಪ್ ವಿತ್ ಗಾಡ್ ದಟ್ ಲೀಡ್ಸ್ ಹಿಮ್ ಟು ಹಾನರ್ ಆ್ಯಂಡ್ ಗಾಡ್ಸ್ ಬ್ಲೆಸ್ಸಿಂಗ್ಸ್. ಸೊ ವೆನ್ ವಿ fear to God, and when we follow strictly these commandments, that leads us to God's blessings, and God will honor us among the our neighboring people. So yeah, that is ಅವನ ಮನೆಯಲ್ಲಿ ಧನ ಐಶ್ವರ್ಯಗಳಿರುವವು, ಅವನ ನೀತಿಯು ಸದಾ ಕಾಲ ಫಲಿಸುತ್ತಿರುವುದು ಅಂತ ಹೇಳಿ. ಅವನ ನೀತಿ, ದ ರೈಚಿಯಸ್ನೆಸ್ ಎಂಡೋಸ್ ಫಾರ್ ಎವರ್. ಅವನ ನೀತಿವಂತಿಕೆ ಕಾಲದಿಂದ ಕಾಲಕ್ಕೆ, ಅಥವಾ ಇಟ್ ಗೋಸ್ ಟು ಜನ್ರೇಷನ್ ಅಂತ ಹೇಳುವಾಗ ದಟ್ ವಿಲ್ ಬಿ ಲಾಂಗ್ ಲಾಸ್ಟಿಂಗ್ ಒನ್, ದಟ್ ಫೇತ್ಫುಲ್ನೆಸ್. ನಮಗೆ ದೇವರ ನ್ಯಾಯ ನೀತಿ ಅಂತ ಹೇಳಬೇಕಿದ್ರೆ, ಇಫ್ ಫಾದರ್ ಇಸ್ ನಾಟ್ good parent to his kids, like he is engaged in doing wrong things and he doesn't have a Christian disciplined life, then the son will become same in that way. ಆಗ ಅವನ ಮಗನು ಕೂಡ ದಾರಿ ತಪ್ಪುವಂಥ ಸಾಧ್ಯತೆ ಇರ್ತದೆ. ಬಟ್ ವೆನ್ ಫಾದರ್ ಆರ್ ಮದರ್ ಬೋತ್ ಆರ್ ಹ್ಯಾವಿಂಗ್ ಅ ಗುಡ್ ಡಿಸಿಪ್ಲಿನ್ ಲೈಫ್, ದೇ ಫಿಯರ್ ಟು ಗಾಡ್, ದೆನ್ ಚಿಲ್ಡ್ರನ್ ವಿಲ್ ಫಾಲೋ ದ ಸೇಮ್ ವೇ. ಹಾಗೆ ಇಲ್ಲಿ ಕೂಡ ಅವನ ನೀತಿವಂತಿಕೆ ತಲೆಮಾರಿನಿಂದ ಒಂದು ತಲೆಮಾರಿಗೆ, ಫ್ರಮ್ ಒನ್ ಜನ್ರೇಷನ್ ಟು ಅನದರ್ ಜನ್ರೇಷನ್, ದೇ ವಿಲ್ ಬಿಕಮ್ ಅ ಬ್ಲೆಸ್ಡ್ ಒನ್. ಹಾಗಾಗಿ ಫ್ಯಾಮಿಲಿ ಅಂತ ಹೇಳುವಾಗ ಪೇರೆಂಟ್ಸ್ ಆರ್ ಅವರ್ ಮಾಡೆಲ್, ಆ್ಯಂಡ್ ದೇರ್ ಲೈಫ್ ಸ್ಟೈಲ್ will speak to us every moment. When we look at them, we will learn many things from them, how to be faithful to God, how to remain good before God. ದೇವರಿಗೆ ಹೇಗೆ ನಾವು ನೀತಿವಂತಿಕೆಯಿಂದ ಇರಬೇಕೆಂಬುದಾಗಿ ತಿಳಿಸ್ತದೆ. ಸೊ ನಾವು ಮುಂದೆ ಹೊರದು 4-8 ವಚನವನ್ನು ಧ್ಯಾನ ಮಾಡುವ. ಸೊ ಇಯರ್ 3ರಲ್ಲಿ ನೀತಿ ಅಂತ ಹೇಳುವಾಗ, ಇಯರ್ ದರ್ ಈಸ್ ಒನ್ ಮೋರ್ ವರ್ಡ್ ಯೂಸ್ಡ್. ರೈಚಿಯಸ್ ಮೀನ್ಸ್ ಇಟ್ಸ್ ಆಲ್ಸೋ ಆರ್ಮ್ಸ್ ಗಿವಿಂಗ್. ದಾನ ಧರ್ಮವನ್ನು ಮಾಡುವಂಥದ್ದಕ್ಕೆ ಕೂಡ ರೈಚಿಯಸ್ನೆಸ್ ಅಂತ ಆವತ್ತಿನ ಕಾಲದಲ್ಲಿ ಕರೀತಾ ಇದ್ರು. ಅಂತ ಹೇಳಿದರೆ, he does not keep all the blessings and good things that he has within himself, but he also shares with his neighbors and he makes others to experience the God's blessing. So ಹಾಗಾಗಿ ಇಲ್ಲಿ ರೈಚಿಯಸ್ನೆಸ್ ಅಂತ ಹೇಳುವಾಗ, ಕೀರ್ತನೆ ಇದೇ ಅಧ್ಯಾಯ 9ನೇ ವಚನದಲ್ಲಿ ಹೇಳ್ತದೆ, 112 9th verses, he gives freely to the needy. ಯಾರಿಗೆ ಅಗತ್ಯ ಇದೆಯೋ ಅವರಿಗೆ ಅವನು ಉದಾರವಾಗಿ ಕೊಡುವಂತಹ ಮನೋಭಾವನೆಯನ್ನು ಉಳ್ಳವನಾಗಿರ್ತಾನೆ ಎಂಬುದಾಗಿ. ಸೊ 4-8 ವಚನ ನಾವು ಇದಕ್ಕೆ ಟೈಟಲ್ ಮಾಡುವುದಾದರೆ, ದ ಕಾಂಟ್ರಾಸ್ಟ್ ಬಿಟ್ವೀನ್ ದಿ ಅಪ್ರೈಟ್ ಆ್ಯಂಡ್ ದಿ ವಿಕೆಡ್. ಒಳ್ಳೆಯವರಿಗೂ ಮತ್ತು ಕೆಟ್ಟವರ ನಡುವೆ ಇರುವಂತಹ ಒಂದು ವ್ಯತ್ಯಾಸಗಳು, ದ ಡಿಫರೆನ್ಸ್ ಬಿಟ್ವೀನ್ ದಿ ರೈಚಿಯಸ್ ಆ್ಯಂಡ್ ದಿ ವಿಕೆಡ್ ಪೀಪಲ್. ಸೊ ಕೀರ್ತನೆಗಾರ ಈ ಭಾಗದಲ್ಲಿ 4ನೇ
ವಚನದಲ್ಲಿ ಇಟ್ ಚೇಂಜ್ ದಿ ಸಿಚುವೇಶನ್ ಆಫ್ ದ ಡಿವೋ. ಒಬ್ಬ ಭಯಭಕ್ತಿ ಉಳ್ಳಂಥ ವ್ಯಕ್ತಿಯ ಪರಿಸ್ಥಿತಿ ಇಟ್ ಕುಡ್ ಚೇಂಜ್ ಎನಿ ಮೂಮೆಂಟ್. ಈ ಸೇಸ್ ದಟ್ ಯಥಾರ್ಥರಿಗೆ ಕತ್ತಲೆಯಲ್ಲಿಯೂ ಜ್ಯೋತಿ ಮೂಡುವುದು. ಸೊ ಇಲ್ಲಿ ಡಾರ್ಕ್ನೆಸ್ ಅಂತ ಹೇಳುವಾಗ ಇಟ್ ಡಸ್ ನಾಟ್ ಸೇ ದ್ಯಾಟ್ ವಿ ವಿಲ್ ಆಲ್ವೇಸ್ ಹ್ಯಾವಿಂಗ್ ಕಂಫರ್ಟಬಲ್ ಲೈಫ್ ಆ್ಯಂಡ್ ವಿ ಫಾಲೋ ಗಾಡ್ ಎಂಬುದಾಗಿ. ಅಂದರೆ ನಾವು ದೇವರನ್ನು ಫಾಲೋ ಮಾಡುವಾಗ ಯಾವಾಗಲೂ ನಾವು ಸುಖ ಶಾಂತಿಯಿಂದ ಇರ್ತೇವೆ ಎಂಬುದಾಗಿ ಅಲ್ಲ. ದೇರ್ ವಿಲ್ ಬಿ ಮೆನಿ ಚಾಲೆಂಜಸ್ ಅಂತ ಹೇಳುವಾಗ ದ ಲೈಫ್ ಫಿಲ್ಡ್ ವಿತ್ ಡಾರ್ಕ್ನೆಸ್. ಸೊ ಆ ಒಂದು ಡಾರ್ಕ್ನೆಸ್ ಅಲ್ಲಿ ಕೂಡ ಗಾಡ್ ವಿಲ್ ಬಿ ಅವರ್ ಸನ್ಶೈನ್. ದೇವರು ನಮಗೆ ಲೈಟ್ ಆಗಿ ಬೆಳಕಾಗಿದ್ದುಕೊಂಡು ಜ್ಯೋತಿಯಾಗಿ ಮೂಡಿ ಬರ್ತಾನೆ. ಅವರು ನಮ್ಮನ್ನು ಆ ಕತ್ತಲೆಯಲ್ಲಿ ಕೂಡ ಬೆಳಕಾಗಿ ಕತ್ತಲೆಯಿಂದ ಬಿಡಿಸ್ಲಿಕ್ಕೆ ದೇವರಿದ್ದಾನೆ ಎಂಬುದಾಗಿ. ಸೊ ಕೀರ್ತನೆಯಲ್ಲಿ ಇನ್ನೊಂದು ಕಡೆಯಲ್ಲಿ ಹೇಳ್ತಾನೆ, ಶಿಷ್ಟನು 7 ಸಾರಿ ಬಿದ್ದರೂ ಕೂಡ ಅವನ ಮೇಲೆ ಹೇಳ್ತಾನೆ, ಅದರ ದುಷ್ಟನು ಬಿದ್ದರೆ ಬಿದ್ದೇ ಹೋಗುವನು ಅಂತ. ಸೊ ವೆನ್ righteous man falls 7 times, he will rise up. But when wicked man falls down, he will fall permanently. ಹಾಗೆ ನಮಗೆ ನಾವು ಯಾವಾಗ ಬೀಳ್ತೀವಿ ಕೂಡ ಆದರೆ ದೇವರು ಹೇಳಲಿಕ್ಕೆ ಶಕ್ತಿಯನ್ನು ನಮಗೆ ಕೊಡ್ತಾನೆ. ಸೊ ದೇವರು ನಮಗೆ ಬೆಳಕಾಗಿರುವುದರಿಂದ ವಿ ಡೋಂಟ್ ಹ್ಯಾವ್ ಟು ಫಿಯರ್ ಟು ಡಾರ್ಕ್ನೆಸ್ ಎಂಬುದಾಗಿ. ಅದನ್ನು ಕೀರ್ತನೆಗಳ ಪುಸ್ತಕದಲ್ಲಿ ದಾವೀದ ಕೂಡ ಹೀಗೆ ಹೇಳ್ತಾನೆ, ವೆನ್ ಐ ವಾಕ್ ಥ್ರೂ ದ ವ್ಯಾಲೀಸ್ ಆಫ್ ಡಾರ್ಕ್ನೆಸ್ ಐ ಫಿಯರ್ ನೋ ಎವಿಲ್ ಎಂಬುದಾಗಿ. ನಾನು ಕಾರ್ಗತ್ತಲಿನ ಕಣಿವೆಯಲ್ಲಿ ನಡೆಯುವಾಗಲೂ ನಾನು ಯಾವುದೇ ಕೇಡುಗಳಿಗೆ ಹೆದರುವುದಿಲ್ಲ ಎಂಬುದಾಗಿ. ಬಿಕಾಸ್ ಗಾಡ್ ಈಸ್ ಅವರ್ ಲೈಟ್ ಎಂಬುದಾಗಿ. ಸೊ ಲೈಟ್ ಅಂತ ಹೇಳುವಾಗ ಇಟ್ ರಿಡೀಮ್ ಅಸ್ ಫ್ರಮ್ ಆಲ್ ಸಾರ್ಟ್ ಆಫ್ ಡಾರ್ಕ್ನೆಸ್ ಆ್ಯಂಡ್ ಆಲ್ ಸಾರ್ಟ್ ಆಫ್ ಫಿಯರ್ಫುಲ್ನೆಸ್. ನಮಗಿರುವಂಥ ಎಲ್ಲ ಭಯದಿಂದ ಬಿಡುಗಡೆನ ಕೊಡ್ತದೆ. ಬಿಕಾಸ್ ಗಾಡ್ ಶೋಸ್ ವೆನ್ ಈಸ್ ಲೈಟ್ ಈ ವಿಲ್ ಶೋ ವಾಟ್ ಆರ್ ದ ಥಿಂಗ್ಸ್ ದಟ್ ಗೋಯಿಂಗ್ ಟು ಹಾರ್ಮ್ ಅಸ್. ನಮಗೆ ತೊಂದರೆ ಮಾಡುವಂಥ ವಿಷಯಗಳು ನಮಗೆ ಗೊತ್ತಾಗ್ತದೆ ವೆನ್ ಗಾಡ್ ಇಸ್ ಅವರ್ ಲೈಟ್. ಸೊ ಅದಕ್ಕೆ ಒಬ್ಬ ಥಿಯಾಲಜನ್ ಹೀಗೆ ಹೇಳ್ತಾನೆ, ಗಾಡ್ ಹಿಮ್ಸೆಲ್ಫ್ ಇಸ್ ದ ಲೈಟ್ ವಿಚ್ arises in darkness for those who are sincere in their dealings with him. ಯಾರು ದೇವರೊಟ್ಟಿಗಿನ ಸಂಬಂಧದಲ್ಲಿ ಯಥಾರ್ಥವಾಗಿ ದೇವರೊಟ್ಟಿಗೆ ಇರ್ತಾರೋ ಅವರಿಗೆ ದೇವರ ಬೆಳಕಾಗಿ ಅವರ ಕಷ್ಟದ ಪರಿಸ್ಥಿತಿಯಲ್ಲಿ ಸಹಾಯವನ್ನು ಮಾಡ್ತಾನೆ ಎಂಬುದಾಗಿ. ಸೊ ಇಟ್ಸ್ ಇಂಪಾರ್ಟೆಂಟ್ ಟು ಹ್ಯಾವ್ ಅ ಗುಡ್ ಡೀಲಿಂಗ್ಸ್ ವಿತ್ ಗಾಡ್. ಸೊ ಗಾಡ್ ಶೋರ್ಲಿ is going to help us and he is never going to forsake us. ಸೊ ಇಲ್ಲಿ ಡಾರ್ಕ್ನೆಸ್ ಅಂತ ಹೇಳುವಾಗ ಕೀರ್ತನೆಗಾರ ಈ ಡಿಫೈನ್ಸ್ 3 ಸಾರ್ಟ್ ಆಫ್ ಡಾರ್ಕ್ನೆಸ್. ಅದರಲ್ಲಿ 3 ಫೋಲ್ಡ್ ಡಾರ್ಕ್ನೆಸ್ ಅಂತ ಹೇಳುವಾಗ ಡಾರ್ಕ್ನೆಸ್ ಆಫ್ ಎರರ್, ಡಾರ್ಕ್ನೆಸ್ ಆಫ್ ಶಾರು, ಡಾರ್ಕ್ನೆಸ್ ಆಫ್ ಡೆತ್. ಒಂದು ತಪ್ಪುಗಳು ಅಥವಾ ಶತ್ರುಗಳ ಇಂದ ಆಗುವಂಥ ತೊಂದರೆ ಆಗಿರ್ಬೋದು, ದುಃಖ ಆಗಿರ್ಬೋದು, ಶಾರು, ಡಾರ್ಕ್ನೆಸ್ ಆಫ್ ಡೆತ್, ಮರಣದ ಭಯ ಆಗಿರ್ಬೋದು. ಈ ಎಲ್ಲ ಸಂದರ್ಭಗಳಲ್ಲಿ ದೇವರು ನಮ್ಮ ಜೊತೆಯಲ್ಲಿ ಇರುವುದರಿಂದ ವಿ ಡೋಂಟ್ ಹ್ಯಾವ್ ಟು ಫಿಯರ್ ಎಂಬುದಾಗಿ. ಸೊ ಮುಂದೆ ಹೊರದು ದಯೆ, ಕನಿಕರವು, ನೀತಿಯುಳ್ಳ ದೇವರೇ ಆ ಜ್ಯೋತಿ. ಸೊ ದ ಕಂಪ್ಯಾಷನ್ ಆ್ಯಂಡ್ ಮರ್ಸಿಫುಲ್ ಲೈಟ್, ರೈಚಿಯಸ್ ಲೈಟ್ ಇಸ್ ಗಾಡ್ ಎಂಬುದಾಗಿ. ದೇವರು ನಮಗೆ ಕಂಪ್ಯಾಷನ್ ಆಗಿ ನೀತಿಯುಳ್ಳವನಾಗಿರುವುದರಿಂದ ಈ ಪ್ರೊಟೆಕ್ಟ್ಸ್ ಅಸ್ ಆ್ಯಂಡ್ ಈ ಗಿವ್ಸ್ ಲೈಟ್ ಎಟ್ ಅ ರೈಟ್ ಟೈಮ್ ಎಂಬುದಾಗಿ ಕೂಡ ತಿಳಿಸ್ತದೆ. ಸೊ ಮುಂದೆ ಹೊರತು ದಯಾಳುವಾಗಿ ಧನ ಸಹಾಯ ಮಾಡುವನು, ತನ್ನ ಕಾರ್ಯಗಳನ್ನು ನೀತಿಯಿಂದ ನಡೆಸುವವನು ಭಾಗ್ಯವಂತನು. ಸೊ ಈ ಲೆನ್ಸ್ ದ ಒನ್ ಹೂ ಗಿವ್ಸ್ ಫ್ರೀಲಿ, ದಾನ ಧರ್ಮಗಳನ್ನು ಮಾಡುವಂಥದ್ದು ಅಂತ ಹೇಳಿದರೆ, ಇವನು ದಾನ ಧರ್ಮಗಳನ್ನು ಮಾಡ್ತಾನೆ ಹೇಳುವಾಗ ಈಸ್ ಇನ್ ಅ ಸಿಚುವೇಶನ್ ವೇರ್ ಈ ಕುಡ್ ಶೇರ್ ಹಿಸ್ ಬ್ಲೆಸ್ಸಿಂಗ್ಸ್ ವಿತ್ ಅದರ್ಸ್. ಈಸ್ ನಾಟ್ ಇನ್ ಅ ಸಿಚುವೇಶನ್ ಆಫ್ ನೀಡ್. ಯಾರು ಕೂಡ ತಾವು ತೆಗೆದುಕೊಳ್ಳುವಂಥ ಪರಿಸ್ಥಿತಿಯಲ್ಲಿ ಇರ್ತಾರೋ ವಿಲ್ ಕಮ್ ಟು ನೋ ದಟ್ ದೇ ನೀಡ್ ಅ ಗಾಡ್ಸ್ ಬ್ಲೆಸ್ಸಿಂಗ್. ಬಟ್ ಆದರೆ ಯಾರು ಕೊಡ್ತಾರೋ ದೇ ಆರ್ ಫಿಲ್ಡ್ ವಿತ್ ಅಬಾಂಡೆಂಟ್ ಬ್ಲೆಸ್ಸಿಂಗ್ಸ್ ಆಫ್ ಗಾಡ್. ದೇವರ ಒಂದು ಅಪಾರವಾದಂಥ ಆಶೀರ್ವಾದದಿಂದ ಅವರು ತುಂಬಿಸಲ್ಪಡ್ತಾರೆ. ಮತ್ತು ದ ರೈಚಿಯಸ್ ಮ್ಯಾನ್ ಈಸ್ ನಾಟ್ ಇನ್ ಅ ಸಿಚುವೇಶನ್ ಆಫ್ ವೇರ್ he could accumulating all the sources that available in his surroundings. ಅಂದರೆ ಗ್ರೀಡಿನೆಸ್ ಎನ್ನುವಂಥದ್ದು ಕೂಡ ನೀತಿವಂತ ನಮ್ಮ ಮನುಷ್ಯನಲ್ಲಿ ಇರುವುದಿಲ್ಲ. ನನಗೆ ಅದು ಬೇಕು ಎಲ್ಲ ಸೇರಿಸಿ ನನಗೆ ನನ್ನ ಮನೆಯವರಿಗೆ ಅಂತ ಹೇಳಿ ಶೇಖರಿಸುವಂತಹ ಒಂದು ಮನೋಭಾವನೆ ಕೂಡ ನೀತಿವಂತನಲ್ಲಿ ಇರುವುದಿಲ್ಲ. ಮತ್ತು ವಿವೇಚನೆಯಿಂದ ಅದನ್ನು ದಾನ ಧರ್ಮಗಳನ್ನು ನಡೆಸ್ತಾನೆ. ಯು ನೋಸ್ ವೇರ್ ಟು ಲೆಂಡ್ ಇಸ್ ಮನಿ ಟು ಹೂಮ್ ಆ್ಯಂಡ್ ಹೌ ಟು ಬಿ ಯೂಸ್ ದ್ಯಾಟ್ ಎಂಬುದಾಗಿ. ಅದನ್ನು ಹೇಗೆ ಕೊಡಬೇಕು, ಯಾರೊಟ್ಟಿಗೆ ಶೇರ್ ಮಾಡಬೇಕೆಂಬುದಾಗಿ ಆ ಭಕ್ತನಿಗೆ ಸರಿಯಾದಂಥ ವಿವೇಚನೆಯನ್ನು ದೇವರು ಕೊಡುವಂಥವನಾಗಿದ್ದಾನೆ. ಮತ್ತು ವೆನ್ ಈ ಗೇನ್ಸ್ ಆಲ್ ಹಿಸ್ ಪ್ರಾಫಿಟ್ಸ್ ವರ್ ನಾಟ್
ಅರ್ನ್ ಬೈ ಅನ್ರೈಚಿಯಸ್ ವೇಸ್. ಅದು ಯಾವುದು ಕೂಡ ಅವನು ಅನ್ಯಾಯದ ಮಾರ್ಗದಲ್ಲಿ ಅದನ್ನು ಸಂಪಾದಿಸುವಂಥದ್ದಲ್ಲ, ಅಥವಾ ನಾಟ್ ಬೈ ಕಮಿಟಿಂಗ್ ಸಿನ್ಸ್, ಪಾಪದಿಂದ ಕೂಡ ಅದನ್ನು ಅವನು ಹೊಂದುವುದಿಲ್ಲ. ಬದಲಾಗಿ ನ್ಯಾಯ ನೀತಿಯಿಂದ ದುಡಿದು ನ್ಯಾಯಯುತವಾಗಿ ಬೇರೆಯವರಿಗೆ ದಾನ ಧರ್ಮವನ್ನು ಮಾಡ್ತಾನೆ. ಸೊ ಹಾಗಾಗಿ ಈ ರಿಮೈನ್ಸ್ ಆಸ್ ಅ ಬ್ಲೆಸ್ಡ್ ಪರ್ಸನ್. ಸೊ ತನ್ನ ಕಾರ್ಯಗಳಲ್ಲಿ ನೀತಿಯಿಂದ ನಡೆಸುವನು. ಆಲ್ ಇಸ್ ಡೀಲಿಂಗ್ಸ್ ಆರ್ ರೈಚಿಯಸ್ ಎಂಬುದಾಗಿ. ನಮ್ಮ ಕಾರ್ಯ, ನಮ್ಮ ಡೀಲಿಂಗ್ಸ್, ನಮ್ಮ ಬಿಸ್ನೆಸ್ ಶುಡ್ ಬಿ ಟ್ರಾನ್ಸ್ಪರೆಂಟ್ ಆ್ಯಂಡ್ ಅಕೌಂಟೇಬಲ್ ಟು ಗಾಡ್, ಬಿಕಾಸ್ God is accountable. He asks everything, all our life and time, all the sources that we receive from God. ಸೊ ಮುಂದೆ ಹೊರದು ಅವನೆಂದು ಕದಲುವುದಿಲ್ಲ ಅಂತ ಹೇಳುವಾಗ, he will be formed in a situation of faith ಎಂಬುದಾಗಿ ಹೇಳುವಾಗ, ಅವನು ಒಳ್ಳೆಯ ವಿಷಯಗಳಲ್ಲಿ ಎಂಗೇಜ್ ಆಗಿರುವುದರಿಂದ he don't have to change his situation, or he don't have to act like I'm righteous person with someone else. ಯಾರ ಎದುರಿಗೆ ಕೂಡ ಅವನು ನಾಟಕ ಮಾಡುವಂತಹ ಒಂದು ಪರಿಸ್ಥಿತಿ ಅವನಿಗೆ ಬರುವುದಿಲ್ಲ. ಸೊ ಹಾಗಾಗಿ ದೇವರು ಅವನ ಜೊತೆಯಲ್ಲಿ ಇರುವುದರಿಂದ he will be like a very strong and firm person to face whatever it comes on his way. ಸೊ ಮುಂದೆ ಅವ್ರದ್ದು ಕೆಟ್ಟ ಸುದ್ದಿಯ ನೀತಿವಂತನ ಯಾವಾಗಲೂ ನೆನೆಸುವರು, ಅವನಿಗೆ ಕೆಟ್ಟ ಸುದ್ದಿಯ ಭಯವಿರುವುದಿಲ್ಲ. ಸೊ ನೀತಿವಂತನನ್ನು ಜನರು ದೇ ವಿಲ್ ಕಮ್ ಟು ನೋ ವಿತ್ ದೇರ್ ಪರ್ಸನಲ್ ಎಕ್ಸ್ಪೀರಿಯನ್ಸಸ್. ವಿ ಡೋಂಟ್ ಹ್ಯಾವ್ ಟು ಸೇ ಅಬೌಟ್ ಎನಿಥಿಂಗ್ ಅಬೌಟ್ ದ ಪರ್ಸನ್. ಆದರೆ ನೀತಿವಂತ ಅಂತ ಹೇಳಿ, ದೋ ಇಫ್ ಐ ಸೇ ಸಮಥಿಂಗ್ ಅಬೌಟ್ ದ ಪರ್ಸನ್, ಯು ಮೈಟ್ ಹ್ಯಾವ್ ಅ ಪರ್ಸನಲ್ ರಿಲೇಷನ್ಶಿಪ್ ಆ್ಯಂಡ್ ಯು ಆರ್ ಗೋಯಿಂಗ್ ಟು ಜಡ್ಜ್ ದ ಪರ್ಸನ್ ಬೆಸ್ಟ್ ಆನ್ ದ್ಯಾಟ್, ನಾಟ್ ಆನ್ ಮೈ ವರ್ಡ್ಸ್. ನಮ್ಮ ಮಾತುಗಳ ಆಧಾರದಲ್ಲಿ ನಾವು ಜಡ್ಜ್ ಮಾಡೋದಿಲ್ಲ, ಬದಲಾಗಿ ನಮ್ಮ ಒಂದು ವೈಯಕ್ತಿಕ ಅನುಭವದಿಂದ ಇದು ಮಾಡ್ತೇವೆ. ಸೊ ಹಾಗಾಗಿ ಜನ ಕೂಡ ಏನು ಮಾಡ್ತಾರೆ, ನೀತಿವಂತನನ್ನು ಯಾವಾಗಲೂ ನೆನೆಸ್ತಾರೆ. ದೇ ವಿಲ್ ರಿಮೆಂಬರ್ ದಟ್ ರೈಚಿಯಸ್ ಪರ್ಸನ್ ಎಂಬುದಾಗಿ. ಸೊ ಹಾಗಾಗಿ ವಿ ಡೋಂಟ್ ಹ್ಯಾವ್ ಟು ವರಿ ಅಬೌಟ್ ದ ಗಾಸಿಪ್ಸ್ ದಟ್ ಸ್ಪ್ರೆಡ್ಸ್, ರೂಮರ್ಸ್ ಆ್ಯಂಡ್ ಆಲ್. ವಿ ಹ್ಯಾವ್ ಟು know that if I have done a good thing, we don't have to worry about those gossips and rumors. That is the strength of the God fearful human. So ಮುಂದೆ ಹೊರದು ಕೆಟ್ಟ ಸುದ್ದಿಯ ಭಯವಿರುವುದಿಲ್ಲ. ಸೊ ಇದು ಕೆಟ್ಟ ಸುದ್ದಿ, ಇವಿಲ್ ಟೈಡಿಂಗ್ಸ್, ಕೆಟ್ಟ ಸುದ್ದಿಗಳನ್ನು ಬೇರೆಯವರ ಮೇಲೆಲ್ಲ ಹಬ್ಬಿಸ್ತಾ ಇರ್ತಾರೆ. ಬಟ್ ಆದರೆ ಕೆಟ್ಟ ಸುದ್ದಿಗಳು ಬೇರೆ ಬೇರೆ ಕಾರಣಗಳಿಂದ ಬರ್ಬೋದು. ಫ್ಯಾಮಿಲಿ, ಪಾಲಿಟಿಕ್ಸ್, ಹೆಲ್ತ್, ಬಿಸ್ನೆಸ್, ಅನ್ಫೇತ್ಫುಲ್ನೆಸ್ ಆರ್ ಮೆನಿ ಅದರ್ ರೀಸನ್ಸ್. ಬಟ್ ಆದರೆ ದೇವರಿಗೆ ಭಯ ಪಡುವಾಗ we know that how to face, and when God is with us we can face everything that's on our way. ನಾವು ದೇವರ ಜೊತೆಯಲ್ಲಿ ಇರುವುದರಿಂದ, ದೇವರು ನಮ್ಮ ಜೊತೆಯಲ್ಲಿ ಇರುವುದರಿಂದ ನಾವು ಕೆಟ್ಟವರು ನಮಗೆ ಕೇಡ್ ಮಾಡುವಾಗಲೂ ವಿ ಡೋಂಟ್ ಹ್ಯಾವ್ ಟು ಫಿಯರ್ ಎಂಬುದಾಗಿ ಈ ಕೀರ್ತನೆಗಾರ ತಿಳಿಸ್ತಾನೆ. ಸೊ ಮತ್ತೆ ದುಷ್ಟರಿಗಾಗುವ ಶಿಕ್ಷೆಯನ್ನು ಕಣ್ಣಾರೆ ಕಾಣುವೆನೆಂಬ ಭರವಸೆಯಿಂದ ಅವನ ಮನಸ್ಸು ದೃಢವಾಗಿದೆ, ಹೆದರುವುದು ಇಲ್ಲ ಎಂಬುದಾಗಿ. ಸೊ ಈ ಬಿಲೀವ್ಸ್ ದಟ್ ವೆನ್ I do righteous things, surely righteous things will happen to me, and I don't have to fear the things that all wicked peoples are planning, and when they are trying to trap me on their plots, we don't have to fear. ಅವರ ಒಂದು ಕುಯುಕ್ತಿ ಆಲೋಚನೆಗಳಿಗೆ ನಾವು ಬೀಳ್ತೇವೆ ಅನ್ನುವಂಥ ಹೆದರಿಕೆ ಕೂಡ ನಮಗೆ ಬೇಡ. ಬಿಕಾಸ್ ವೆನ್ ವಿ ರಿಯಲಿ ಹ್ಯಾವ್ ದಟ್ ರೈಚಿಯಸ್ ಲೈಫ್, ಅಂದರೆ ನಾವು ಒಳ್ಳೆ ಮಾರ್ಗದಲ್ಲಿ ನಡೀತಾ ಇದ್ದೇವೆ, ನಮ್ಮ ಆಲೋಚನೆಗಳು, my actions are pure and good, we don't have to think and worry about other people, what they will think and all this. All it sounds like nonsense, and we must fear to God. That is important. When we fear to God, our actions and our thoughts towards our neighbors will be perfect. So ಹಾಗಾಗಿ ಅವನು ದೇವರನ್ನ ಪ್ರೀತಿ ಮಾಡಿರುವುದರಿಂದ ಜನರ ಕಡೆಗಿನ ಅವನ ಭಾವನೆಗಳು ಕೂಡ ಹೇಗಿರ್ತದೆ, ಒಳ್ಳೆಯದಾಗಿರ್ತದೆ. ಸೊ ಅವರಿಂದ ಏನು ಕೆಟ್ಟ ಆಲೋಚನೆಗಳು ಬರ್ತದೆ ಅನ್ನುವಂಥದ್ದನ್ನು ಕೂಡ ತಿಳ್ಕೊಳ್ಳಿಕ್ಕೆ ಆ ಒಂದು ದೇವರ ಭಯಭಕ್ತಿ ಸಹಾಯವನ್ನು ಮಾಡ್ತದೆ. ಸೊ ದ ಲಾಸ್ಟ್ ಪಾರ್ಟ್ ಆಫ್ ದ ಸಾಂಗ್, 9-10 ವಚನ, ದ ಗ್ರೀಫ್ ಆಫ್ ದಿ ವಿಕೆಡ್ ಎಂಬುದಾಗಿ. ಸೊ ದುಷ್ಟನ ಒಂದು ದುಃಖದ ಅಥವಾ ಕೆಡುಕಿನ ಪರಿಸ್ಥಿತಿಯ ಕುರಿತಾಗಿ 9-10 ವಚನಗಳಲ್ಲಿ ನಾವು ನೋಡ್ತೇವೆ. ಸೊ 9ನೇ ವಚನದಲ್ಲಿ ಇಟ್ ಸ್ಪೀಕ್ಸ್ ಅಬೌಟ್ ದಿ ರೈಚಿಯಸ್ ಮ್ಯಾನ್. ಅದರಲ್ಲಿ ನೀತಿಯ ಫಲವು ಸದಾಕಾಲ ಇರ್ತದೆ ಎಂಬುದಾಗಿ. ಮಾತ್ರವಲ್ಲದೆ ಅವನು ಮಹಿಮೆಯೊಡನೆ ಕೊಂಬು ಎತ್ತಲ್ಪಡುವುದು. He knows how to wisely use all the sources and his life to spend.
ಅವನಿಗಿರುವಂಥ ಜೀವಿತವನ್ನು ಮತ್ತು ಇರುವಂಥ ಎಲ್ಲ ಸೋರ್ಸ್ಗಳನ್ನು ಹೇಗೆ ಜ್ಞಾನವಂತನಾಗಿ ಅವನಿಗೆ ಯೂಸ್ ಮಾಡಬೇಕಂತ ಗೊತ್ತಿದೆ. ಮತ್ತು ಈ ಜನರಸ್ಲಿ ಗೇವ್ ಟು ಆಲ್ ದ ನೀಡಿ ಪೀಪಲ್. ವಾಟ್ ಎವರ್ ಹಿ ಹ್ಯಾಸ್ ಹಿ ಗಿವ್ಸ್ ಟು ನೀಡಿ ಪೀಪಲ್, ನಾಟ್ ದ ರಿಚ್ ಪೀಪಲ್ ಅಥವಾ ನಾಟ್ ಟು ಹಿಸ್ ಫ್ಯಾಮಿಲೀಸ್ ನೈಬರ್ಸ್, ಬಟ್ ಎಕ್ಸಾಕ್ಟ್ಲಿ ದ ನೀಡಿ ಒನ್. ಯಾರಿಗೆ ಅಗತ್ಯ ಇದೆಯೋ ಅವರಿಗೆ ಅವನು ಉದಾರವಾಗಿ ಕೊಡ್ತಾನೆ. ಹಿ ವಿಲ್ ಗಿವ್ ಎನಫ್, ಎಷ್ಟು ಬೇಕಾದನ್ನು ಅಷ್ಟು ಕೊಡ್ತಾನೆ. ಅವನ ನೀತಿ ಸದಾ ಕಾಲವೂ ಇರ್ತದೆ ಅಂತ ಹೇಳುವಾಗ ಈಸ್ ರೈಚಿಯಸ್ನೆಸ್ ಗೋಸ್ ಟು ಜನರೇಷನ್ಸ್ ಟು ಜನರೇಷನ್, ದಟ್ ಎಂಡೋಸ್ ಫಾರ್ ಎವರ್. ಮಾತ್ರವಲ್ಲದೆ ಅವನ ನೀತಿವಂತಿಕೆ ಈ ದೇಶದಲ್ಲಿ ಏನು ಮಾಡ್ತದೆ ಅಂತ ಹೇಳುವಾಗ, ದ ರೈಚಿಯಸ್ನೆಸ್ ದಟ್ ರೆಪ್ರೆಸೆಂಟ್ಸ್ ಗಾಡ್. ನಮಗೆ ಒಳ್ಳೆಯವರಾಗಿ ಯಾಕೆ ಬದುಕ್ತೇವೆ ಅಂತ ಹೇಳುವಾಗ, ನಾಟ್ ಬಿಕಾಸ್ ವಿ ಆರ್ ಗುಡ್, ಬಟ್ ಬಿಕಾಸ್ ದ ಗುಡ್ನೆಸ್ ವಿ ರಿಸೀವ್ ಫ್ರಮ್ ಅವರ್ ಗಾಡ್ in whom we believe. It's the source of God. So he represent God. ನಾವು ದೇವರನ್ನು ನಂಬಿರುವುದರಿಂದ ಆ ಒಂದು ದೇವರ ಆಶೀರ್ವಾದ ನಮ್ಮ ಮೇಲೆ ಇರ್ತದೆ ಎಂಬುದಾಗಿ. ಅದಕ್ಕೆ ಒಬ್ಬ ಈಗ ಹೇಳ್ತಾನೆ, ಆಸ್ ಮೂನ್ ರಿಫ್ಲೆಕ್ಟ್ಸ್ ದ ಸನ್ಸ್ ಲೈಟ್, ದ ರೈಚಿಯಸ್ ಮ್ಯಾನ್ ವಿಲ್ ರಿಫ್ಲೆಕ್ಟ್ ಗಾಡ್. ಹೇಗೆ ಚಂದ್ರನು ಸೂರ್ಯನ ಬೆಳಕನ್ನು ಪ್ರತಿನಿಧಿಸುವ ಹಾಗೆ ನೀತಿವಂತನು ದೇವರ ಬೆಳಕನ್ನು ತನ್ನ ಜೀವಿತದಲ್ಲಿ ಪ್ರತಿನಿಧಿಸುವಂಥವನಾಗಿ ಅಥವಾ ಅವನಲ್ಲಿ ಇದು ಕಾರಣ ಸಿಗ್ತದೆ ಎಂಬುದಾಗಿ. ಸೊ ಗಾಡ್ ಫಿಯರಿಂಗ್ ಮ್ಯಾನ್ ಅಂತ ಹೇಳುವಾಗ ಅದಕ್ಕೆ ದೇರ್ ಆರ್ ಮೆನಿ ಕ್ವಾಲಿಟೀಸ್ ಆಫ್ ಹಿಮ್. ಲವ್ ಆಫ್ ಗಾಡ್ ವರ್ಡ್, ಈ ಲವ್ಸ್ ಗಾಡ್ಸ್ ವರ್ಡ್ ಆ್ಯಂಡ್ ಪ್ರಾಸ್ಪರಸ್ ಇನ್ ಹಿಸ್ ಲೈಫ್ ಸ್ಟೈಲ್, ಮೇಕರ್ ಆಫ್ ಹೌಸ್ ಆರ್ ಫ್ಯಾಮಿಲಿ, ಒಳ್ಳೆಯ ಫ್ಯಾಮಿಲಿ, ಒಳ್ಳೆಯ ಕುಟುಂಬವನ್ನು ಈ ವಿಲ್ ಕ್ರಿಯೇಟ್. ಆ್ಯಂಡ್ ಈ ವಿಲ್ ಬಿ ಅ ಕೈಂಡ್ ಮ್ಯಾನ್, ಈಸ್ ಲೈಕ್ ಅ ವೆರಿ ಜೆಂಟಲ್ ಮ್ಯಾನ್, ಹೌ he knows how to behave with other, and he has a helping nature, he helps others. And a wise man, he is like a wise man, those who are, ನಮಗೆ ಅದು ಹೇಳ್ತದೆ, fear of the Lord is the beginning of wisdom. ಸೊ ದೇವರಿಗೆ ಭಯಪಡುವುದರಿಂದ is the wise ಎಂಬುದಾಗಿ. And is a stronger, you don't have to fear any evil thing. ಆ್ಯಂಡ್ ಈಸ್ ಅ ಜನರಸ್, ಉದಾರವಾಗಿ ಕೊಡುವಂತಹ ಒಂದು ನೀತಿಯನ್ನು ಎಸ್ ಆಲ್ರೆಡಿ ಪ್ರಾಕ್ಟೀಸ್. ಸೊ ಹಾಗಾಗಿ ನೀತಿವಂತನು ಭಯಪಡುವಂಥ ಅಗತ್ಯವಿಲ್ಲ. ಮತ್ತು ಇಂತಹ ನೀತಿ, ಆಲ್ ದಿಸ್ ಕ್ವಾಲಿಟೀಸ್ ದಟ್ ಗೋಸ್ ಲಾಂಗ್ ಲಾಸ್ಟಿಂಗ್, ದಟ್ ಅದು ಎಲ್ಲ ಸಂದರ್ಭಗಳಲ್ಲಿ ಅವನ ಜನ್ರೇಷನಲ್ಲಿ ಮುಂದೆ ಹೋಗುವಂಥದ್ದನ್ನು ತಿಳಿಸ್ತದೆ. ಸೊ ಇನ್ನೊಂದು ಕಡೆಯಲ್ಲಿ 10ನೇ ವಚನದಲ್ಲಿ ದುಷ್ಟನು ನೋಡಿ ವ್ಯಥೆ ಪಡ್ತಾನೆ. ನಾವು ಅದಕ್ಕಿಂತ ಮೊದಲು ನೀತಿವಂತನ ಕೊಂಬು ಎತ್ತಲ್ಪಡ್ತದೆ ಎಂಬುದಾಗಿ ಹೇಳುವಾಗ, ಆಲ್ ಇಸ್ ಗುಡ್ ಡೀಡ್ಸ್ ವಿಲ್ ಬಿ ವಿಟ್ನೆಸ್ಡ್ ಆ್ಯಂಡ್ ಎಕ್ಸಾಲ್ಟೆಡ್ ಬೈ ಇಸ್ ನೈಬರಿಂಗ್ ಇಸ್ ಪೀಪಲ್. ಸೊ ನೀತಿವಂತನ ಒಂದು ಹಾರ್ನ್ ವಿಲ್ ಬಿ ಎಕ್ಸಾಲ್ಟೆಡ್, ಅವನ ನೀತಿಯ ಕೊಂಬುಗಳು ಎತ್ತಲ್ಪಡ್ತದೆ. ಸೊ ಒಳ್ಳೆಯವರಾಗಿ ಜೀವಿಸುವಾಗ ಶೋರ್ಲಿ ವಿ ಆರ್ ಗೋಯಿಂಗ್ ಟು ರಿಸೀವ್ ಗುಡ್ ಕ್ರೆಡಿಟ್ ಆ್ಯಂಡ್ ರಿವಾರ್ಡ್ಸ್ ಫ್ರಮ್ ಬೋತ್ ಹ್ಯೂಮನ್ ಆ್ಯಂಡ್ ಗಾಡ್. ಇನ್ನೊಂದು ಕಡೆಯಲ್ಲಿ ಕೆಟ್ಟನು ಅಂತ ಹೇಳುವಾಗ, ವಿಲ್ ಸಿ ಇಟ್ ಆ್ಯಂಡ್ ಬಿ ಗ್ರೀವ್ಡ್ ಮ್ಯಾನ್. ದುಷ್ಟನು ಹೇಗೆ ಇದಕ್ಕೆ ವಿರುದ್ಧವಾಗಿ ಇಸ್ ಗೋಯಿಂಗ್ ಟು ಪೆರಿಶ್ ಅಂತ ಹೇಳುವಾಗ, ಅವನು ಲಯ ಹೊಂದುತ್ತಾ ಹೋಗ್ತಾನೆ. ಇಸ್ ನಾಟ್ ಗೋಯಿಂಗ್ ಟು ರಿಮೇನ್ ಪರ್ಮನೆಂಟ್ಲಿ ಇನ್ ದಿಸ್ ಅರ್ತ್. ಅವನು ಸ್ಲೋಲಿ ಅವನ ಅವನತಿ ಈ ದೇಶದಲ್ಲಿ ಹೊರ ಹೋಗುವಂಥದ್ದನ್ನು ನೋಡ್ತೇವೆ. ಮತ್ತು ಅವನ ಅಂತ್ಯ ಇಸ್ ಎಂಡ್ ವಿಲ್ ಬಿ ಡಿವಾಸ್ಟೇಟೆಡ್. ಅವನು ತುಂಬ ಶೋಚನೀಯವಾದಂಥ ಸ್ಥಿತಿಯಲ್ಲಿರುವಂಥದ್ದನ್ನು ಅವನು ಕಾಣ್ತಾನೆ. ಆ್ಯಂಡ್ ಈ ವಿಲ್ ಬಿ ವಿಟ್ನೆಸ್ ದ ಬ್ಲೆಸ್ಸಿಂಗ್ಸ್ ಆಫ್ ರೈಚಿಯಸ್ ಮ್ಯಾನ್. ಒಳ್ಳೆಯವನು ಹೇಗೆ ಆಶೀರ್ವಾದಿಸ್ತಾನೆ ಅನ್ನುವಂಥದ್ದನ್ನು ತಾನು ಕೂಡ ಕಣ್ಣಾರೆ ನೋಡ್ತಾನೆ. ಡೋಂಟ್ ಡೈ ವಿತೌಟ್ ಸೀಯಿಂಗ್ ಹೌ ದ ರೈಚಿಯಸ್ ಮ್ಯಾನ್ ಆರ್ ಫೇತ್ಫುಲ್ ಆರ್ ಫಿಯರ್ಫುಲ್ ಮ್ಯಾನ್ ಬ್ಲೆಸ್ಡ್ ಎನ್ನುವಂಥದ್ದನ್ನು ಕೂಡ ತಿಳ್ಕೊಳ್ತಾನೆ. ಸೊ ಹಾಗಾಗಿ ಈ ಸಾಮ್ ಕೀರ್ತನೆ ಹೇಳುವಾಗ, ರಿಮೈನಿಂಗ್ ಫೇತ್ಫುಲ್ ಟು ಗಾಡ್ ಆ್ಯಂಡ್ ಹ್ಯಾವಿಂಗ್ ಗುಡ್ ಡೀಲ್ಸ್ ವಿತ್ ಗಾಡ್ ಆ್ಯಂಡ್ ಫಿಯರಿಂಗ್ ಗಾಡ್ could lead us to blessings and to gain wisdom. ದೇವರಿಗೆ ನಾವು ಭಯಪಡುವಾಗ ಆಶೀರ್ವಾದವನ್ನು, ಜ್ಞಾನವನ್ನು ತಂದುಕೊಡ್ತದೆ, ಅನೇಕ ಆಶೀರ್ವಾದಗಳಿಗೆ ಕಾರಣವಾಗ್ತದೆ. ಮಾತ್ರವಲ್ಲ, ಒಳ್ಳೆಯ ಫ್ಯಾಮಿಲಿಯನ್ನು ಬಾಂಡ್ ಮಾಡಲಿಕ್ಕೆ ಸಾಧ್ಯವಾಗ್ತದೆ. ಸೊ ಹಾಗಾಗಿ ದ ಫ್ಯಾಮಿಲಿ ಪರ್ಸನ್ ಮಸ್ಟ್ ಹ್ಯಾವ್ ದಿಸ್ ಕ್ವಾಲಿಟೀಸ್ ಟು ಪ್ರಾಕ್ಟೀಸ್ ಗಾಡ್ಸ್ ರೈಚಿಯಸ್ನೆಸ್ ಆ್ಯಂಡ್ ಟು ಫಿಯರ್ ಗಾಡ್ ಆ್ಯಂಡ್ ಟು ಆರ್ಮ್ಸ್ ಗಿವಿಂಗ್ ಆ್ಯಂಡ್ ಜನರಸ್ಲಿ ಗಿವಿಂಗ್ ಆ್ಯಂಡ್ ಬಿಲೀವಿಂಗ್ ಗಾಡ್. ನಾವು ಹಾಗಾಗಿ ಇದನ್ನು ಪ್ರಾಕ್ಟೀಸ್ ಮಾಡುವ ನಮ್ಮ ಜೀವಿತದಲ್ಲಿ ಕೂಡ ದೇವರಿಗೆ ಭಯಪಡುವ ಆ್ಯಂಡ್ ದಟ್ ಗಿವ್ಸ್ ಅಸ್ ಅ ವಿಸ್ಡಮ್. ಆ ಒಂದು ಜ್ಞಾನ ಈ ಪ್ರಪಂಚದಲ್ಲಿ ಹೇಗೆ ನೀತಿವಂತರಾಗಿ ಜೀವಿಸಬೇಕೆಂಬುದಾಗಿ ನಮಗೆ ತಿಳಿಸ್ತದೆ. ದೇವರ ವಾಕ್ಯಗಳನ್ನು ಆಶೀರ್ವಾದ ಮಾಡಲಿ. ಆಮೇಲೆ ಪ್ರಾರ್ಥನೆ ಮಾಡುವ.
ಎಲ್ಲ ಒಳ್ಳೆ ದಾನಗಳಿಗೆ ಮೂಲನಾದ ನಮ್ಮ ದೇವರೇ ಸ್ವಾಮಿ, ಈ ಒಂದು ಸಂದರ್ಭದಲ್ಲಿ ಭಕ್ತನು ನಿನ್ನ ಮಾರ್ಗದಲ್ಲಿ ನಡೆಯುವಂಥ ಭಕ್ತನು ಧನ್ಯನೆಂಬುದಾಗಿ ನಿನ್ನ ವಾಕ್ಯ ಹೇಳಿದ ಪ್ರಕಾರದಲ್ಲಿ ನಮ್ಮನ್ನು ವಾಕ್ಯದ ಮೂಲಕವಾಗಿ ಮಾತನಾಡಿದ್ದು ಎಚ್ಚರಿಸಿದ್ದಿ. ನಾವು ಕೂಡ ವಾಕ್ಯದ ಅನುಸಾರವಾಗಿ ನಿನ್ನ ಮಾರ್ಗದಲ್ಲಿ ನಡೆಯುವಂಥ ಮನಸ್ಸನ್ನು ಕೊಡು. ನೀತಿವಂತರಾಗಿ ನಮ್ಮ ಕುಟುಂಬಗಳಲ್ಲಿ, ಸಮಾಜದಲ್ಲಿ ಆಶೀರ್ವಾದವನ್ನು ಹೊಂದಿಕೊಳ್ಳುವಂಥ ಸಮಾಜ, ಕುಟುಂಬ ನಮ್ಮದಾಗಲಿಕ್ಕಾಗುವಂತೆ ನಮ್ಮ ಕುಟುಂಬಗಳನ್ನು ಆಶೀರ್ವಾದ ಮಾಡೆಂಬುದಾಗಿ ಬೇಡ್ತೇವೆ. ದೇವರೇ, ಸಂಜೆ ವೇಳೆಯಲ್ಲಿ ನಮ್ಮ ದೇಹ ಪ್ರಾಣಾತ್ಮಗಳನ್ನು ನಿನ್ನ ಹಸ್ತಗಳಿಗೆ ಒಪ್ಪಿಸ್ತೇವೆ. ವಿಶ್ರಾಂತಿಯನ್ನು ಕೊಟ್ಟು ಕೆಟ್ಟ ಕನಸು ಅಪಾಯಗಳಿಗೆ ನಮ್ಮನ್ನು ತಪ್ಪಿಸಿ, ನಿನ್ನ ಚಿತ್ತವಿದ್ರೆ ಹೊಸ ದಿವಸಕ್ಕೆ ಹೊಸ ಹರ್ಷ ಮನಸ್ಸಿನೊಂದಿಗೆ ನಮ್ಮನ್ನು ನಡೆಸೆಂದು ಯೇಸುವಿನ ಪರಿಶುದ್ಧವಾದ ನಾಮದಲ್ಲಿ ದೀನತೆಯಿಂದ ಬೇಡಿದ್ದೇವೆ ತಂದೆಯೇ, ಆಮೆನ್. ಪರಲೋಕದಲ್ಲಿರುವ ನಮ್ಮ ತಂದೆ, ನಿನ್ನ ನಾಮವು ಪರಿಶುದ್ಧವೆನಿಸಲ್ಪಡಲಿ, ನಿನ್ನ ರಾಜ್ಯವು ಬರಲಿ, ನಿನ್ನ ಚಿತ್ತವು ಪರಲೋಕದಲ್ಲಿ ನೆರವೇರುವ ಪ್ರಕಾರ ಭೂಲೋಕದಲ್ಲಿಯೂ ನೆರವೇರಲಿ. ನಮ್ಮ ದಿನದ ಆಹಾರವನ್ನು ನಮಗೆ ದಯಪಾಲಿಸು. ನಮಗೆ ತಪ್ಪು ಮಾಡಿದವರು ನಾವು ಕ್ಷಮಿಸಿದಂತೆ ನಮ್ಮ ತಪ್ಪುಗಳನ್ನು ಕ್ಷಮಿಸು. ನಮ್ಮನ್ನು ಶೋಧನೆಗೆ ಸೇರಿಸದೆ ಕೇಳಿದ ನಮ್ಮನ್ನು ತಪ್ಪಿಸು. ಯಾಕಂದರೆ ರಾಜ್ಯವು ಬಲವು ಮಹಿಮೆಯು ಸದಾಕಾಲವು ನಿನಗೆ ಸ್ವಾಮಿ, ಆಮೆನ್. ತನ್ನ ಒಬ್ಬನೇ ಮಗನನ್ನು ಕಳುಹಿಸಿಕೊಟ್ಟಂಥ ತಂದೆಯಾದ ದೇವರ ಪ್ರೀತಿಯು, ನಮಗೋಸ್ಕರ ತನ್ನನ್ನೇ ಸಮರ್ಪಿಸಿಕೊಂಡ ನಮ್ಮ ರಕ್ಷಕನಾದ ಯೇಸುವಿನ ಕೃಪೆಯು, ಪರಿಶುದ್ಧಾತ್ಮನ ನ್ಯೂನತೆ ಈ ಆನ್ಲೈನ್ನಲ್ಲಿ ಪಾಲ್ಗೊಂಡಂಥ ಪ್ರತಿಯೊಬ್ಬರೊಟ್ಟಿಗೂ, ನಮ್ಮ ಸಭೆಯೊಟ್ಟಿಗೂ, ಇಡೀ ವಿಶ್ವದೊಟ್ಟಿಗೂ ನಿತ್ಯ ಕಾಲಕ್ಕೂ ನೆಲೆಯಾಗಿರಲಿ. ಆಮೆನ್.